ಉನ್ನತೋನ್ನತನಾದಂತ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ದೇವರ ಕೃಪಾ ಸನ್ನಿಧಾನದಲ್ಲಿ ತಿಳಿದುಕೊಂಡಿರುವಂತಹ ದೇವರ ಮನವಿಗೆ, ದೇವರ ಸಭೆಗೆ, ದೇವರ ಮಕ್ಕಳಿಗೆ ಹೃತ್ಪೂರ್ವಕವಾದಂತ ಕೇಳಿಸ್ತಿದ್ಯಾ ನಾನು ಮಾತಾಡ್ತಿರೋದು? ಇವಾಗ ಕೇಳಿಸ್ತಾ ಇದೆ ಸರ್, ಇದು ಕೇಳಿಸಿರಲಿಲ್ಲ ಮೊದ್ಲು. ಇಲ್ಲಿ ನಮ್ಮವರು ಪ್ರಾರ್ಥನೆ ಮಾಡ್ಬೇಕೆಂಬ ಕೇಳ್ಕೊಳ್ತೇನೆ. ಓಕೆ, ಹಿರಿಯರಂತ ವಿಜಯ್ ಕುಮಾರ್ ಸರ್ ಅವರು ಪ್ರಾರ್ಥನೆ ಮಾಡಿ. ಓಕೆ ಸರ್. ಘನಮಾನ ಸ್ತುತಿ ಸ್ತೋತ್ರ ಮಾನ ಪ್ರಭಾವಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿರುವ ಮಹೋನ್ನತನು ಸರ್ವಶಕ್ತನು ಸರ್ವವ್ಯಾಪಿಯಾಗಿರುವ ಸ್ವಾಮಿ, ಸಮಸ್ತವನ್ನು ಸೃಷ್ಟಿ ಸಂತೈಸಿ ನಡೆಸುವ ಸರ್ವಶಕ್ತನಾಗಿರುವ ತಂದೆಯ ದೇವರೇ, ನಾವು ಉಳಿದಿರುವುದು ನಿನ್ನ ಕರುಣೆ, ನಿನ್ನ ಕೃಪೆ, ನಿನ್ನ ಅತಿಶಯವಾದ ಪ್ರೀತಿ. ಈ ಅಡಿದಾವನಲ್ಲಿ ನಾವು ಜೀವಿಸ್ತಾ ನೆನ್ನೆ ದಿನಮಾನಗಳೆಲ್ಲ ನಮ್ಮನ್ನು ಸಂರಕ್ಷಿಸಿ ನಡೆಸಿ ಈ ಒಂದು ಮತ್ತೊಂದು ಹೊಸ ದಿನವನ್ನು ಅನುಗ್ರಹಿಸಿ ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ಕೊಟ್ಟಿದ್ದೀರಿ. ನಮಗೆ ಸ್ತೋತ್ರವಾಗಿ ನೀವು ಮಾಡಿದ ಧನ್ಯವಾದ. ನಾವು ಬರುವಂತೆಲ್ಲ ಕೇಳು ಗಂಡಾಂತರಗಳಿಂದ ನಮ್ಮ ಪಾರ್ವತನ ಕೃಪೆಯಿಂದ ಸಂರಕ್ಷಿಸಿ ಕಣ್ಣು ಗುಡ್ಡೆಯಂತೆ ನಮ್ಮನ್ನು ಕಾಪಾಡುತ್ತಾ ಬರುವ ದೇವರು ನೀವು ಆಗಿದ್ದೀರಿ. ಅಂತ ಅಮೂಲ್ಯವಾದ ನಾಮವನ್ನು ಹೇಳಿ ಕೊಂಡಾಡುವುದಕ್ಕಿಂತ ಭಾಗ್ಯವನ್ನು ದಯಪಾಸ ಕೊಡೋದಕ್ಕೆ ನಿನ್ನ ನಾಮಕ್ಕೆ ಸ್ತೋತ್ರವಾಗಿ ತಂದೆಯೇ. ಈಗ ಸ್ವಾಮಿ, ನಿನ್ನಿಲ್ಲದೆ ನಾವು ಒಂದು ಸಣ್ಣ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ, ಏಕೆಂದ್ರೆ ನಿನ್ನ ಜೀವ ನಮ್ಮಲ್ಲಿದೆ ಸ್ವಾಮಿ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಯಾವಾಗಲೂ ಪ್ರತಿನಿತ್ಯ ಪ್ರತಿಗಳಿಗೆ ಯಾವಾಗಲೂ ಎಚ್ಚರವಾಗಿದ್ದು ನಿನ್ನ ನಾಮವನ್ನು ಕೊಂಡಾಡುವುದು ಬಹಳ ಯುಕ್ತವಾಗಿದೆ, ಏಕೆಂದರೆ ಈ ಜೀವ ನಿನ್ನದು ಸ್ವಾಮಿ. ವಿಶೇಷವಾಗಿ ಇದನ್ನು ನಡೆಸಿಕೊಳ್ಳುವಂತಹ ಬೋಧಕರಾದಂತಹ ನಿಮ್ಮ ರಾಜ್ಯದವನು ವಿಶೇಷ ನಿನ್ನ ಆಶ್ರಯಿಸಿ ಬಲಪಡಿಸು. ಈಗ ಕುಟುಂಬವನ್ನ ನೀನು ಸಂರಕ್ಷಿಸಲು ಕಾಪಾಡೋ ಸ್ವಾಮಿ. ಇದಕ್ಕೆ ಭಾಗವಹಿಸುವಂತಹ ಎಲ್ಲಾ ನಿನ್ನ ಭಕ್ತಾದಿಗಳು ಸಹೋದರರು ಹಾಗೂ ಬೋಧಕರುಗಳನ್ನ ನೀನು ಸಂರಕ್ಷಿಸಿ, ಸಹೋದರಿಯನ್ನು ಆಶ್ರಯಿಸಿ ಬೋಧಕರುಗಳನ್ನು ಆಶ್ರಯಿಸಿ ಬಲಪಡಿಸು ಸ್ವಾಮಿ. ಈ ಒಂದು ಸುವಾರ್ತೆ ಎಲ್ಲಾ ಕಡೆ ಸಾರ್ಬಿಟ್ಟು ಅನೇಕ ಅನ್ಯರಿಗೂ ಸಹ ಇದು ಒಂದು ಪ್ರಯೋಜನವಾಗಿ ಆಧ್ಯಾತ್ಮಿಕ ಲಾಭವಾಗಿದ್ದು ಅವರ ರಕ್ಷಣೆ ಹೊಂದಿಕೊಳ್ಳುವ ಮಾರ್ಗವನ್ನು ತಲೆಬಾಗಿಸಿ ಪವಿತ್ರಾತ್ಮನಿಂದ ಬಲಪಡಿಸು. ಈ ಮುಂದೆ ನಡೆಯುವಂತಹ ಎಲ್ಲ ನಿನ್ನ ಪವಿತ್ರ ಒಂದು ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆ ಇದ್ದು ನಿನ್ನ ಪವಿತ್ರ ಆತ್ಮನ ಮೂಲಕ ಕಲಿಸು. ಸಾಹಿತಿ ಸಂದೇಶವನ್ನು ತರುವಂತಹ ಮಗಳನ್ನು ಆಶ್ರಯಿಸಿ ಬಲಪಡಿಸಿ ನೀನೇ ಎಲ್ಲರೂ ಸಹ ನಾವು ರಾಜ್ಯದ ಮೇಲೆ ಬಲವನ್ನು ಹೊಂದಿಕೊಳ್ಳುವಂತೆ ನಮ್ಮನ್ನು ಬಲಪಡಿಸಿ ನಡೆಸಬೇಕೆಂದು
ಪ್ರಭು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ, ಆಮೇಲೆ. ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತ ವಿಜಯ್ ಕುಮಾರ್ ಸಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ 110ನೇ ಕೀರ್ತನೆಯನ್ನ ನಾವು ಹಾಡಿಕೊಳ್ಳೋಣ. ಚಿಂತೆಯಿಂದ ಭಕ್ತಿ ಕುಂದಿ ಹೋಗಲು, ನಷ್ಟ ತಾಪತ್ರಾಯ ಕಷ್ಟ ಮುತ್ತಲು, ಕರ್ತನಲ್ಲಿ ತೋರಿ ಬಂದ ಪ್ರೀತಿಯ ಜ್ಞಪ್ತಿ ಮಾಡಿ ಕೊಡುತ್ತಿರೋ ಸ್ತೋತ್ರವ. ಈ ಹಾಡಿನೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. 110ನೇ ಸಂಗೀತ. 110ನೇ ಸಂಗೀತ. ಚಿಂತೆಯಿಂದ ಭಕ್ತಿ ಕುಂದಿ ಹೋಗಲು, ನಷ್ಟ ತಾಪತ್ರಾಯ ಕಷ್ಟ ಮುತ್ತಾಲು, ಕರ್ತನಲ್ಲಿ ತೋರಿ ಬಂದ ಪ್ರೀತಿಯ ಜ್ಞಪ್ತಿ ಮಾಡಿ ಕೊಡುತ್ತಿರು ಸ್ತೋತ್ರವ. ಕ್ರಿಸ್ತನಲ್ಲಿ ಬಂದ ಭಾಗ್ಯವು, ಭಕ್ತನಾದ ನಿನ್ನ ಪಾಲಿಗೂ ಅಷ್ಟಿಷ್ಟೊಂದು ಲೆಕ್ಕ ಮಾಡಲು ನಿನ್ನ ಕೈಗಳಲ್ಲಿಯೂ ಅಸಾಧ್ಯ. ನಿನ್ನ ಬೆಳ್ಳಿ ಲೋಕದವಾರು ಕೂಡಿಸಿಟ್ಟು ತುಂಬಾನಂದ ಪಾಡ್ವಾರು, ಅವು ಸ್ವಲ್ಪ ಕಾಲ ಮಾತ್ರ ಬಾರ್ವಾದು. ಯೇಸು ಕೊಟ್ಟ ಭಾಗ್ಯವೆಂದು ಹೋಗಾದು, ಕ್ರಿಸ್ತನಲ್ಲಿ ಬಂದ ಭಾಗ್ಯವು, ಭಕ್ತನಾದ ನಿನ್ನ ಪಾಲಿಗೂ ಅಷ್ಟಿಷ್ಟೊಂದು ಲೆಕ್ಕ ಮಾಡಲು ನಿನ್ನ ಕೈಗಳಲ್ಲಿಯೂ ಅಸಾಧ್ಯವು. ಯಾವ ಕಷ್ಟದಲ್ಲಿ ನೀನು ಬಿದ್ದಾರು, ಲೋಕದ್ವೇಷ ಮಾಡಿ ಪೀಡಿಸಿದಾರು, ನಿನ್ನ ಭಾಗ್ಯವೆಂದು ಹೋಗಲಾರದು. ಅದು ಕ್ರಿಸ್ತನಲ್ಲಿ ಭದ್ರವಾಗದು. ಕ್ರಿಸ್ತನಲ್ಲಿ ಬಂದ ಭಾಗ್ಯವು, ಭಕ್ತನಾದ ನಿನ್ನ ಪಾಲಿಗೂ ಅಷ್ಟಿಷ್ಟೊಂದು ಲೆಕ್ಕ ಮಾಡಲು ನಿನ್ನ ಕೈಗಳಲ್ಲಿಯೂ ಅಸಾಧ್ಯವು. ಚಿಂತೆ ಭಯ ಬಂದರೇನು ನೀನಾಗೆ, ನನ್ನ ಕೃಪೆ ಸಾಕು ಎಂದು ಯೇಸುವೆ. ರಾತ್ರಿ ಹಗಲಲ್ಲಿ ದೂರ ಹೋಗಾದೆ, ಹತ್ರ ನಿಂತು ಹೇಳುತ್ತಾನೆ ನೀನಾಗೆ. ಕ್ರಿಸ್ತನಲ್ಲಿ ಬಂದ ಭಾಗ್ಯವು, ಭಕ್ತನಾದ ನಿನ್ನ ಪಾಲಿಗೂ ಅಷ್ಟಿಷ್ಟೊಂದು ಲೆಕ್ಕ ಮಾಡಲು ನಿನ್ನ ಕೈಗಳಲ್ಲಿಯೂ ಅಸಾಧ್ಯವು. ಅಲ್ಪ ದೃಢನಾಗಿ ನೀನು ಇದ್ದಾರೆ, ದೇವರ ಆಶೀರ್ವಾದ ಹಾಗೆ ಸಿಕ್ಕುತ್ತೆ. ಅಪನಂಬಿಕೆಲ್ಲ ಬಿಡು ಈಗಲೇ, ದೃಢನಾಗಿ ಬಾಳುತ್ತಿರು ಭಕ್ತನೇ. ಕ್ರಿಸ್ತನಲ್ಲಿ ಬಂದ ಭಾಗ್ಯವು, ಭಕ್ತನಾದ ನಿನ್ನ ಪಾಲಿಗೂ ಅಷ್ಟಿಷ್ಟೊಂದು ಲೆಕ್ಕ ಮಾಡಲು ನಿನ್ನ ಕೈಗಳಲ್ಲಿಯೂ ಅಸಾಧ್ಯವು. ದೇವರ ಕೃಪಾ ಸನ್ನಿಧಾನಕ್ಕೆ ಹೋಗುವಾಗ ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಅರಣ್ಯಕಾಂಡದಲ್ಲಿ ದೇವರು ಇಸ್ರಾಯೇಲರನ್ನ ಅರಣ್ಯದಲ್ಲಿ ನಡೆಸ್ಕೊಂಡು ಹೋಗುವಾಗ ಮೋಸೆಗೆ ಅನೇಕ ವಿಧದಲ್ಲಿ ಇಸ್ರಾಯೇಲರ ಮುಖಾಂತರವಾಗಿ ಒತ್ತಡಗಳು ಏರ್ಪಡುವಾಗ ಆತನು ದೇವರ ಸಂಗಡ ಮಾತಾಡುವಾಗ ದೇವರನ್ನ ಪ್ರಶ್ನಿಸುತ್ತಾನೆ. ಇಸ್ರಾಯೇಲ್ ಜನರು ಕಾಲಾಳುಗಳೇ 6,000 ಜನರಿದ್ರು. ಅದಕ್ಕಿಂತ ಮೀರಿದಂತ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಆ ಸಮೂಹದಲ್ಲಿ ಇತ್ತು. ಸುಮಾರು 20 ಲಕ್ಷ ಜನರವರೆಗೂ ಆತನು ಸಾಗಿಸಬೇಕಾಗಿತ್ತು. ಆದರೆ ಅವರಿಗೆ
ಊಟಕ್ಕಾಗಿ ಮಾಂಸಕ್ಕಾಗಿ ಹಾತೊರಿತಾರೆ, ಕೇಳ್ಕೊಳ್ತಾರೆ. ಅರಣ್ಯದಲ್ಲಿ ಎಲ್ಲಿಂದ ತಂದು ಕೊಡಬೇಕು ಅಷ್ಟು ಜನರಿಗೆ? ಇದು ಅಸಾಧ್ಯವಾದ ಕಾರ್ಯವಾಗಿತ್ತು ಮತ್ತು ಆತನ ಮೇಲೆ ಬಲವಾದಂತ ಒತ್ತಡ ಬಿದ್ದುದರಿಂದ ಆತನಿಗೆ ದಿಕ್ಕು ತೋರದಾಗೆ ಇತ್ತು. ಆವಾಗ ಆತನು ದೇವರ ಮುಂದೆ ಬಂದು ಪ್ರಾರ್ಥಿಸ್ತಾನೆ, ಕೇಳ್ತಾನೆ. 11ನೇ ಅಧ್ಯಾಯ 11ನೇ ವಚನ. ಆಗ ಮೋಸ ಯೆಹೋವನಿಗೆ, ಈ ಜನರನ್ನು ನಡೆಸಿಕೊಂಡು ಹೋಗುವ ಭಾರವನ್ನು ನನ್ನ ಮೇಲೆ ಹೊರಿಸಿ ನೀನು ಯಾಕೆ ನಿನ್ನ ದಾಸನಿಗೆ ಅಪಕಾರ ಮಾಡುತ್ತೀಯ? ನಿನ್ನ ದಯೆಗೆ ನಾನು ಯಾಕೆ ಅಪಾತ್ರನಾದೆ? ನೀನು ನನಗೆ ಕೂಸನ್ನು ಎತ್ತುಕೊಂಡು ಹೋಗುವವನಂತೆ ಈ ಜನವನ್ನು ಉಡಿಯಲಿಟ್ಟುಕೊಂಡು ನಾನು ಅವರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ಒಯ್ಯಿ ಎಂದು ಹೇಳುತ್ತೀಯಲ್ಲ. ನಾನು ಇವರಿಗೆ ಹೆತ್ತ ತಾಯಿಯೋ? ಇವರು ನನ್ನ ಬಳಿಗೆ ಅಳುತ್ತಾ ಬಂದು ಮಾಂಸವನ್ನು ನಮಗೆ ತಿನ್ನಲಿಕ್ಕೆ ಕೊಡು ಎಂದು ಕೇಳುತ್ತಾರಲ್ಲ. ಇಷ್ಟು ಜನಕ್ಕೆ ಬೇಕಾದ ಮಾಂಸವು ನನಗೆ ಎಲ್ಲಿಂದ ದೊರಕಿತು? ಇಷ್ಟು ಜನರ ಭಾರವನ್ನು ನಾನೊಬ್ಬನೇ ಹೊರುವುದು ಅಸಾಧ್ಯ. ಅದು ನನ್ನ ಶಕ್ತಿಗೆ ಮೀರಿದ ಕೆಲಸ. ನೀನು ನನಗೆ ಹೀಗೆ ಮಾಡುವುದಕ್ಕಿಂತಲೂ ನನ್ನನ್ನು ಈಗಲೇ ಕೊಂದು ಹಾಕಿಬಿಟ್ಟರೆ ಉಪಕಾರ. ನನಗಾಗುವ ದುರಾವಸ್ಥೆಯನ್ನು ನಾನು ನೋಡಲಾರೆನು ಅಂದನು. ಮೋಸೆ ಅರಣ್ಯದಲ್ಲಿ ಇಸ್ರಾಯೇಲರನ್ನ ನಡೆಸಿಕೊಂಡು ಹೋಗುವುದು ಅನಿವಾರ್ಯವಾಗಿರುವಾಗ, ಅಂತ ಸಮಯದಲ್ಲಿ ಇಂಥ ಒತ್ತಡವು ಆತನ ಮೇಲೆ ಬಿದ್ದಾಗ ಹತಾಶನಾಗಿ ದೇವರ ಮುಂದೆ ಹೋರಾಟ ಮಾಡುವುದನ್ನ ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ಬಂದು ಪ್ರಾರ್ಥನೆ ಮಾಡ್ತಾನೆ, ನನಗೆ ಯಾಕಪ್ಪ ಈ ಭಾರ ಕೊಟ್ಟೆ? ನಾನು ನರ ಮನುಷ್ಯನು. ಇಷ್ಟೊಂದು ಜನರನ್ನ ಇಂಥ ಅರಣ್ಯದಲ್ಲಿ ನಡ್ಸ್ಕೊಂಡು ಹೋಗುವ ಇಂಥ ಒಂದು ಬೇಡಿಕೆಯನ್ನು ಅವ್ರು ಇಟ್ಟರೆ ನಾನು ಎಲ್ಲಿಂದ ತಂದು ಕೊಡ್ಲಿ? ನನ್ನನ್ನು ಯಾಕೆ ಈ ರೀತಿಯಾದಂತ ಪರಿಸ್ಥಿತಿಗೆ ನೀನು ಒಳಪಡಿಸಿದೆ? ನಾನೇನ್ ನಿನಗೆ ಅಪಕಾರ ಮಾಡಿದೆ? ಅನೇಕ ಸಾರಿ ಜವಾಬ್ದಾರಿಕೆಗಳನ್ನ ಹೊತ್ತಾಗ ದೇವರ ಸೇವೆಯಲ್ಲಿ ದೇವರ ಮಕ್ಕಳು ಇಂತಹ ಪ್ರಶ್ನೆಗಳನ್ನ ಹಾಕಿಕೊಳ್ಳುವಂತ ಪರಿಸ್ಥಿತಿಗಳು ಎದುರಾಗ್ತವೆ. ನಮ್ಮಿಂದ ಅಸಾಧ್ಯವಾದಾಗ, ಹತಾಶೆಗೊಳಗಾದಾಗ, ದಿಕ್ಕು ಕಾಣದಾಗ ದೇವರ ಮುಂದೆ ಅಂಗಲಾಚಿ ದೇವರ ಮಕ್ಕಳು ಬೇಡುವಂತವರಾಗಿದ್ದಾರೆ. ಇಲ್ಲಿ ದೇವರು ಮೋಸೆಯ ಮುಖಾಂತರವಾಗಿ ತಾನು ಮಹೋನ್ನತನು, ಪರಾಕ್ರಮಿಶಾಲಿಯೂ ಆದಂತಹ ದೇವರು ಎಂಬುದನ್ನ ಇಸ್ರಾಯೇಲರಿಗೆ ಮಾತ್ರವಲ್ಲದೆ ಭೂಮಿ ಮೇಲಿರುವಂತ ಪ್ರತಿಯೊಬ್ಬ ಮಾನವನಿಗೂ, ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರೆಗೂ ತೋರಿಸಿಕೊಡಬೇಕಾಗಿತ್ತು. ಅದಕ್ಕೋಸ್ಕರ ಇಂಥ ಶೋಧನೆಗಳು ಎದುರಾಗಿ ಬರುವಾಗ ಮೋಸೆ ಜೊತೆಯಲ್ಲಿದ್ದು ಆತನ ಅದ್ಭುತ ಕಾರ್ಯಗಳನ್ನ, ಮಾತು ಕಾರ್ಯಗಳನ್ನ ಮಾಡುವುದು ಅವಶ್ಯವಾಗಿತ್ತು. ಜೊತೆಗೆ ಮೋಸೆ ಅದನ್ನ ಸಂಪೂರ್ಣಗೊಳಿಸಬೇಕಾದದ್ದು ದೇವರ ಚಿತ್ತವಾಗಿತ್ತು. ಅದಕ್ಕೋಸ್ಕರ ದೇವರು ಮೋಸೆಯನ್ನು ಆರಿಸಿಕೊಂಡಿದ್ದನು. ತಾಯಿಯ ಗರ್ಭದಲ್ಲಿ ಮೋಸೆಯನ್ನು ಆರಿಸಿಕೊಂಡಿದ್ದನು. ಮೋಸೆ ಆ ಭಾರವನ್ನು ಹೊರಲೇಬೇಕಾಗಿತ್ತು, ಆ ಕೆಲಸವನ್ನು ನಿರ್ವಹಿಸಲೇಬೇಕಾಗಿತ್ತು. ಆದ್ರೆ ಆ ಸಮಯದಲ್ಲಿ ಮೋಸೆಗೆ ಆ ಶಕ್ತಿ ಇಲ್ಲದೆ ಹೋಯಿತು. ಆತನು ಬಲಹೀನನಾದನು. ದೇವರ ಜೊತೆಲಿ ಹೋರಾಟ ಮಾಡಿದ್ನು, ಪ್ರಾರ್ಥನೆ ಮಾಡ, ನನಗ್ಯಾಕೆ ಇಂಥ ಜವಾಬ್ದಾರಿ ತೋರಿಸಿದೆ? ನಾನು ಯಾವುದರಲ್ಲಿ ಸಮರ್ಥನಾಗಿದ್ದೇನೆ ಎಂಬುದಾಗಿ ನನಗೆ ಇಂತಹ ಒಂದು ಜವಾಬ್ದಾರಿಕೆಯನ್ನು ಕೊಟ್ಟೆ. ನನಗೆ ಕೊಡಬಾರ್ದಾಗಿತ್ತು. ನೀನು ಸ್ವಾಮಿ ಆತನಿಗೆ ಕೇಳ್ತಾನೆ, ಯೆಹೋವನ ಕೈ ಮೋಟುಗೈಯೋ, ನನ್ನ ಮಾತು ನೆರವೇರ್ತದೋ ಇಲ್ಲವೋ ಈಗ ನೋಡಿವಿ ಎಂದು ಹೇಳಿದ. ಮೋಸೆಗೆ ದೇವರು ಉತ್ತರವಾಗಿ ಹೇಳ್ತಾನೆ, ಮೋಸೆ, ನಿನಗೆ ಇದು ಅಸಾಧ್ಯವಾಗಿರಬಹುದು, ಆದ್ರೆ ಯೆಹೋವನಾದ ನನಗೆ ಅಸಾಧ್ಯವಾದದ್ದು ನಿನ್ನ ಕೈಯಿಂದಲೇ ನಿನ್ನ ಎದುರುಗಡೆ ನಾನು ಮಹತ್ಕಾರ್ಯಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಆದ್ರೂ ನೀನು ನಾನು ನಂಬ್ತಾ ಇಲ್ಲ. ಆದ್ರೂ ನಾನು ನಿನಗೋಸ್ಕರ ಮಹತ್ಕಾರ್ಯವನ್ನ ಮಾಡ್ತೇನೆ. ನೀನು ಅದನ್ನ ಕಣ್ಣಾರೆ ಕಾಣ್ತೀಯ. ನನ್ನ ಮಾತುಗಳು ಖಂಡಿತವಾಗಿ ನೆರವೇರ್ತದೆ ಎಂಬುದನ್ನ ನೀನು ಅರ್ಥ ಮಾಡ್ಕೊಳ್ತೀಯ, ನೀನೇ ನೋಡ್ತೀಯ ಮುಂದಾಗಿ ಹೇಳಿದ ಮೇಲೆ ಮೋಸೆ ಹೋಗಿ 70 ಜನರನ್ನ ಕರೆದು ಆ ಒಂದು ಗುಡಾರದ ಸಮೀಪಕ್ಕೆ, ದೇವದರ್ಶನದ ಗುಡಾರದ ಸುತ್ತಲೂ ನಿಲ್ಲಿಸ್ಬಿಟ್ಟು ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ಎಂದೂ ನಡಿಲಾರದಂತ ಒಂದು ಘಟನೆ ನಡೆದು ಹೋಗ್ತದೆ. ಅದೇನಂತ ಹೇಳುವಾಗ, ಮತ್ತೊಬ್ಬನು ಜನರ ಹಿರಿಯರಲ್ಲಿ 70 ಮಂದಿಯನ್ನು ಕೂಡಿಸಿ ದೇವದರ್ಶನದ ಗುಡಾರದ ಸುತ್ತಲೂ ನಿಲ್ಲಿಸಿದಾಗ ಯೆಹೋವನು ಆ ಮೇಘದಲ್ಲಿ ಇಳಿದು ಬಂದು ಅವನ ಸಂಗಡ ಮಾತಾಡಿ
ಅವನಲ್ಲಿದ್ದ ಆತ್ಮೀಯ ವರಗಳಲ್ಲಿ ಆ 70 ಮಂದಿ ಹಿರಿಯರಿಗೂ ಪಾಲು ಕೊಟ್ಟರು. ಆ ವರಗಳು ಅವರಿಗೆ ದೊರಕಿದಾಗ ಅವರು ಪರವಶರಾಗಿ ಪ್ರವಾದಿಸಿದರು. ಆಮೇಲೆ ಅವರು ತಿರುಗಿ ಪ್ರವಾದಿಸಲಿಲ್ಲ. ಮೋಸೆ ಕೇಳ್ತಾನೆ, ನಾನೊಬ್ಬನೇ ಇದ್ದ ನಿನಗೆ, ನನ್ನ ಮೇಲೆ ಯಾಕಿಂತ ಭಾರ ಹೊರಿಸಿದ್ದಿ? ಇಂಥ ಅನ್ಯಾಯ ನನಗೆ ಯಾಕೆ ಮಾಡ್ತಾ ಇದ್ದಿ? ದೇವರವನಿಗೆ ತಿಳಿಸಬೇಕಾಗ್ತದೆ, ನೀನೊಬ್ಬನೇ ಇಲ್ಲಪ್ಪ, ನನಗೆ ಬೇಕಾದ್ರೆ ಈ ಜಗತ್ತೇ ಇದೆ. ಈ ಭೂಮಿ ಮೇಲೆ ನಾನು ಯಾರು ಬೇಕಾದ್ರೂ ಆರಿಸ್ಕೋಬಹುದು. ನೀನ್ ಮಾಡ್ಬೇಕಾದ ಕೆಲಸನ ಅವ್ರಿಗೂ ಕೊಡ್ಬೋದು, ಅವ್ರ ಕೈಯಲ್ಲೂ ನಾನು ಮಾಡಿಸ್ಬೋದು. ಕೆಲಸ ಮಾಡೋನು ನಾನು, ಅದ್ಭುತ ಕಾರ್ಯಗಳನ್ನ ಮಹತ್ ಕಾರ್ಯಗಳನ್ನ ಮಾಡುವವನು ನಾನು. ನೀನು ನನಗೆ ಸಾಧನ ಮಾತ್ರ. ನಾನು ನಿನ್ನನ್ನು ಉಪಯೋಗಿಸ್ತಾ ಇದ್ದೇನೆ ಅಷ್ಟೇ. ಮನಸ್ಸು ಮಾಡಿದ್ರೆ ನಾನು ಏನ್ ಮಾಡ್ಬೇಕು ನೋಡು. 70 ಮಂದಿ ಮೇಲೂ ದೇವರು ಆತ್ಮೀಯ ವರಗಳನ್ನು ಸುರಿಸಿ ಅವರು ಪ್ರವಾದಿಸ್ತಾರೆ. ದೇವರ ಚಿತ್ತ, ದೇವರ ಯೋಜನೆಯನ್ನ ನಿರಾಕರಿಸಲಿಕ್ಕೆ ಯಾರಿಗೂ ಕೂಡ ಆಗೋದಿಲ್ಲ. ದೇವರು ಈ ಬೆಳಿಗ್ಗೆ ಎಚ್ಚರವಾಗಿದ್ದು ಎದ್ದು ನಾವು ಪ್ರಾರ್ಥಿಸಬೇಕೆಂಬುದಾಗಿ ಇಚ್ಛಿಸಿ ನಮ್ಮನ್ನು ಎಚ್ಚರಪಡಿಸುವುದಾದ್ರೆ ಅದಕ್ಕಾಗಿ ನಾವು ಬದ್ಧರಾಗಿದ್ದೇವೆ. ಅದಕ್ಕಾಗಿ ನಾವು ಸಿದ್ಧರಾಗಿರಬೇಕಾಗ್ತದೆ. ಆ ಭಾರವನ್ನು ನಾವು ಹೊತ್ತುಕೊಳ್ಳಲೇಬೇಕಾಗ್ತದೆ. ಈ ಭೂಮಿ ಮೇಲೆ ಕೋಟಿಗಟ್ಟಲೆ ಜನರಿದ್ದಾರೆ. ಅವರೆಲ್ಲರಿಗೂ ಈ ಅವಕಾಶಗಳು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಅವರೆಲ್ಲರೂ ಈ ಅವಕಾಶಗಳನ್ನು ಪಡ್ಕೊಳ್ತಾರೋ ಇಲ್ವೋ. ಆದ್ರೆ ಆ ವೇಳೆಗೆ ನಮ್ಮನ್ನು ಎಚ್ಚರಪಡಿಸಿ, ಆ ಸಮಯದಲ್ಲಿ ನಮ್ಮನ್ನು ಸಿದ್ಧಪಡಿಸಿ, ಆ ಸಮಯದಲ್ಲಿ ದೇವರ ಕೃಪಾ ಸಿಂಹಾಸನದಲ್ಲಿ ಬಂದು ಈ ಜಗತ್ತು ಮಲಗಿರುವಾಗ ನಿದ್ರೆ ಮಾಡುತ್ತಿರುವ ಈ ಜಗತ್ತಿಗಾಗಿ ಪವಿತ್ರಾತ್ಮನ ಮುಖಾಂತರವಾಗಿ ನರಳಾಟದಿಂದ ಪ್ರಾರ್ಥಿಸುವಂತ ಅವಕಾಶವನ್ನ ದೇವರು ನಮ್ಮ ಜೀವಿತದಲ್ಲಿ ಒದಗಿಸಿಕೊಟ್ಟಿದ್ದಾನೆ. ಅನೇಕ ಸಾರಿ ಜನರು ಇಂಥ ಕಾರ್ಯಗಳನ್ನ ಭಾರವಾದವುಗಳು, ಅಸಾಧ್ಯ, ಆಗಲಿಕ್ಕಾಗದಂತ ಕಾರ್ಯಗಳು ಎಂಬುದಾಗಿ ಭಾವಿಸುವಂತವರಾಗಿದ್ದಾರೆ. ಇಂಥ ಜವಾಬ್ದಾರಿ ನಾವು ಹೊರುವುದು ಕಷ್ಟ, ಇದು ನಮ್ಮ ಕೈಯಲ್ಲಿ ಆಗೋದಿಲ್ಲ. ಅನೇಕ ವಿಷಯದಲ್ಲಿ ನಾವು ಈ ರೀತಿ ಮಾತಾಡ್ಕೊಳ್ತೇವೆ, ಅಂದುಕೊಳ್ತೇವೆ. ಆದ್ರೆ ದೇವರು ನಮ್ಮನ್ನ ಕರೆದಿರುವುದರಿಂದ, ನಮ್ಮ ಮೇಲೆ ಭರವಸೆ ನಿರೀಕ್ಷೆ ಇಟ್ಟಿರುವುದರಿಂದ, ತಾನು ತನ್ನ ಭುಜಬಲದ ಮೇಲೆ ನಂಬಿಕೆ ಇಟ್ಟವನಾಗಿ ನಮ್ಮನ್ನ ನಡೆಸುವ ಆತನಾಗಿರುವುದರಿಂದ ನಮಗೆ ಇಂಥದೊಂದು ಅವಕಾಶಗಳನ್ನ ಒದಗಿಸಿಕೊಟ್ಟಿದ್ದಾನೆ. ಇದು ಮೋಸೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅಸಾಧ್ಯವಾಗಿತ್ತು. ಹೋರಾಟ ಮಾಡ್ತಾನೆ, ನಾನೊಬ್ಬನೇ ಇದ್ದಿಲ್ಲ, ನನಗೆ ಯಾಕಪ್ಪ ಈ ಭಾರ? ಜವಾಬ್ದಾರಿಕೆಗಳು ಕುಟುಂಬದಲ್ಲಿಯೂ, ವ್ಯಕ್ತಿಗತವಾಗಿಯೂ, ನಮ್ಮ ಸಂಬಂಧಗಳಲ್ಲಿಯೂ, ಸಮಾಜದಲ್ಲಿಯೂ ಕ್ರಿಸ್ತನಿಗಾಗಿ ನಾವು ಹೊರಲೇಬೇಕಾಗಿದೆ. ದೇವರು ಕೋಟ್ಯಾನುಕೋಟಿ ಜನರಲ್ಲಿ ಅಲ್ಪರಾದಂತ ನಮಗೆ ಆ ಆಶೀರ್ವಾದಗಳನ್ನ ಕೊಟ್ಟಿದ್ದಾನೆ. ಅಂತ ಅವಕಾಶಗಳನ್ನ ಆತನು ನಾವು ಅನುಭವಿಸಬೇಕೆಂಬುದಾಗಿ ನಮಗೆ ಒದಗಿಸಿಕೊಟ್ಟಿದ್ದಾನೆ. ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಮೋಸೆಯ ಹಾಗೆ ಒತ್ತಡಕ್ಕೆ ಒಳಗಾಗಿ ದೇವರ ಸೇವೆಯ ಭಾರವನ್ನು ಹೊತ್ತು ಬೇಕಾದಂತಹ ಸಂಗತಿಗಳು ಒದಗಿ ಬಂದಾಗ ಕರ್ತನು ಈ ಲೋಕದ ಜನರ ನಂಬಿಕೆಯನ್ನ ಬಲಪಡಿಸಲು, ನಾನಿದ್ದೇನೆ ನಿಮ್ಮನ್ನ ಕಾಪಾಡಲು, ನಿಮ್ಮನ್ನ ನಡೆಸಲು, ನಿಮ್ಮ ಅವಶ್ಯಕತೆಗಳನ್ನ ಪೂರೈಸಲು, ನಿಮಗೋಸ್ಕರ ಚಿಂತಿಸುತ್ತಾ ನಿಮ್ಮ ಜೊತೆಯಲ್ಲಿ ಹಗಲು ರಾತ್ರಿ ನಿಮ್ಮ ಪರವಾಗಿ ನಿಮಗಾಗಿ ಕಾರ್ಯ ಮಾಡಲು, ಅದ್ಭುತ ಕಾರ್ಯಗಳನ್ನು ಮಹತ್ ಕಾರ್ಯಗಳನ್ನು ಮಾಡಲು ನಾನು ಇದ್ದೇನೆ. ಸರ್ವಶಕ್ತನಾದ ದೇವರಾದ ನನಗೆ ಅಸಾಧ್ಯವಿಲ್ಲ, ಅಸಾಧ್ಯವಾದದ್ದು ಯಾವುದು ಇಲ್ಲ ಎಂಬುದನ್ನು ನಿರೂಪಿಸುವುದಕ್ಕೆ ದೇವರ ಮಕ್ಕಳಾದ ನಮ್ಮ ಜೀವಿತದಲ್ಲಿ ಅಂತ ಪರಿಸ್ಥಿತಿಗಳನ್ನು ನಾವು ಅನುಭವಿಸಿ, ಅಂತ ಪರಿಸ್ಥಿತಿಗಳಲ್ಲಿ ದೇವರು ನಮಗಾಗಿ ಅದ್ಭುತ ಕಾರ್ಯಗಳನ್ನ ಮಹತ್ ಕಾರ್ಯಗಳನ್ನ ಮಾಡಿದಾಗ ನಾವು ಇನ್ನಷ್ಟು ಬಲವುಳ್ಳವರಾಗಿ ಇನ್ನು ಮುಂದೆ ಹೋಗಿ ಆತನಿಗೆ ಈ ಸೇವೆ ಮಾಡುವಾಗ ನಮ್ಮಂತೆ ಇರುವಂತ ಎಷ್ಟೋ ಜನರು ಕ್ರಿಸ್ತನ ಕೃಪಾ ಸಿಂಹಾಸನದಲ್ಲಿ ಬೆಂದು ಆತನ ಸನ್ನಿಧಾನದಲ್ಲಿ ನಂಬಿಕೆಯಿಂದ ನಮ್ಮ ಹಾಗೆ ಪ್ರಾರ್ಥನೆ ಮಾಡುವಂತ ಒಂದು ಅವಕಾಶವನ್ನು ಪಡ್ಕೊಳ್ತಾರೆ. ಮೋಸೆಗೆ ಮಾತ್ರ ಅವಕಾಶ ಇತ್ತು, ಆದ್ರೆ ಅದು ನನ್ನೊಬ್ಬನಿಗೆ ಯಾಕಂತ ಕೇಳ್ತಾರೆ. ಆದ್ರೆ ದೇವರು ಹೇಳ್ತಾನೆ, ನೀನೊಬ್ಬನೇ ಅಲ್ಲ, ನೋಡು 70 ಮಂದಿನೂ ಕೂಡ ನಾನು ಉಪಯೋಗಿಸ್ಬೋದು. ನೀನ್ ಮಾಡ್ಬೇಕಾದ ಕೆಲಸನ ಇವರಲ್ಲಿ ಯಾರು ಬೇಕಾದ್ರೂ ನಾನು ಮಾಡ್ಬೋದು. ಇಲ್ಲಿ ವಾಕ್ಯ ನಾವು ನೋಡ್ತೇವೆ, ಆ ಸಮಯಕ್ಕೆ ಅಷ್ಟೇ ಅವರಿಗೆ ಪ್ರವಾದಿಸುವಂತ ವರವನ್ನ ಕೊಟ್ಟು ಅನಂತರ ಅವರು ಪ್ರವಾದಿಸಲೇ ಇಲ್ಲ. ದೇವರು ಅವರಿಗೆ ಸಂಪೂರ್ಣವಾಗಿ ಕೊಡ್ಲಿಲ್ಲ. ಆದ್ರೆ ಸಂಪೂರ್ಣವಾದಂತ ಅವಕಾಶವನ್ನ ಮೋಸೆಗೆ ಕೊಟ್ಟನು. ಪ್ರಿಯ
ದೇವರ ಜನರೇ, ದೇವರು ನಮ್ಮನ್ನ ಕರೆಯುವಾಗ, ತನ್ನ ಸೇವೆಗೆ ಉಪಯೋಗಿಸುವಾಗ, ಪವಿತ್ರಾತ್ಮನು ನಮ್ಮನ್ನು ನಡೆಸುವಾಗ ಅವಕಾಶಗಳು ನಮಗೆ ಒದಗಿ ಬರ್ತವೆ. ಲೋಕವೆಲ್ಲ ಮಲಗಿದೆ, ನಿದ್ರಿಸುತ್ತಿದೆ. ಬೆಳಗಾದ ಮೇಲೆ ಏನಾಗ್ತದೆ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. ಆದ್ರೆ ಅವ್ರಿಗಾಗುವಂತ ಪರಿಸ್ಥಿತಿಗಳ ಮೇಲೆ ಅಧಿಕಾರವನ್ನು ಹೊಂದಿರುವಂತ ದೇವರ ಜೊತೆಯಲ್ಲಿ ಹೋರಾಟ ಮಾಡಿ, ಅವರ ಸಂಕಷ್ಟಗಳಿಗಾಗಿ, ಅವರ ಸಮಸ್ಯೆಗಳಿಗಾಗಿ, ಅವರ ದುಃಖಗಳಿಗಾಗಿ, ಅವರ ಕಷ್ಟಗಳಿಗಾಗಿ, ಅವರ ಕಾಯಿಲೆಗಳಿಗಾಗಿ ಪ್ರಾರ್ಥಿಸುವಂತ ಅವಕಾಶವನ್ನ ಇವತ್ತು ಇಲ್ಲಿ ಕೂಡಿ ಬಂದಿರುವಂತ 7 ಜನರಾದ ನಮ್ಮ ಮೇಲೆ ದೇವರು ಹಾಕಿದ್ದಾನೆ. ಆ ಜವಾಬ್ದಾರಿಕೆಯನ್ನು ನಮಗೆ ಕೊಟ್ಟಿದ್ದಾನೆ. ಅದನ್ನ ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ಈ ಸಮಯದಲ್ಲಿ, ಈ ಗಳಿಗೆಯಲ್ಲಿ ನಾವು ಕೂಡಿ ಬರಬೇಕಾಗಿದೆ. ಅನೇಕ ಸಾರಿ ಈ ಜವಾಬ್ದಾರಿಕೆಯನ್ನು ನಾವು ಮರ್ತು ಬಿಡ್ತೇವೆ. ಕೆಲವು ಸಾರಿ ಯಾಕೆ ನಾವು ಇಲ್ಲಿಗೂ ಈ ಒಂದು ಸಮಯದಲ್ಲಿ ಇದ್ದು ಬರಬೇಕು, ಪ್ರಾರ್ಥಿಸಬೇಕು ಎಂಬತಕ್ಕಂಥ ಪ್ರಶ್ನೆಗಳು ನಮಗೆ ಬರಬಹುದು. ಇದು ದೇವರ ಚಿತ್ತ, ದೇವರ ಯೋಜನೆ. ಈ ಕೆಲಸವನ್ನ ಪ್ರಾರಂಭ ಮಾಡಬೇಕೆಂಬುದಾಗಿ ನಾನು ಎಂದೂ ಕೂಡ ನೆನೆಸಿರ್ಲಿಲ್ಲ. ಇದಕ್ಕಿದ್ದಾಗಿ ಆ ಸಮಯ ಬಂದಾಗ ದೇವರು ಈ ಕೆಲಸವನ್ನ ಮಾಡುವಂತೆ ನನ್ನನ್ನು ಪ್ರೇರಿಸುವಾಗ ನಾನು ಆ ಒಂದು ಸೇವೆಗೆ ನಾನು ಒಪ್ಪಿಸಲ್ಪಡಬೇಕಾಯಿತು, ಪ್ರಾರಂಭ ಮಾಡಬೇಕಾಯಿತು. ಈ ಆಲೋಚನೆ ಬರಬೇಕಾಯಿತು. ಪರಿಸ್ಥಿತಿಗಳು ಆ ರೀತಿ ಏರ್ಪಾಡಾದಾಗ ನಾನು ಈ ಕೆಲಸವನ್ನ ಮಾಡಲೇಬೇಕೆಂಬುದಾಗಿ ಬಂದಾಗ ನನಗರಿವಿಲ್ಲದೆ ಈ ಕೆಲಸವನ್ನ ನಾನು ಪ್ರಾರಂಭ ಮಾಡಿದೆ. ಆದ್ರೆ ಇವತ್ತು ನಾವು ಸ್ವಲ್ಪ ಜನರಾಗಿ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವುದನ್ನ, ಕ್ರಿಸ್ತನನ್ನ ನಂಬಿರುವಂತ ದೇವರ ಮಕ್ಕಳಾದ ಅನೇಕರ ಜೀವಿತದಲ್ಲಿ ಅವರು ಸಹ ನಮ್ಮಲ್ಲೊಬ್ಬರಾಗಿ ಪ್ರಾರ್ಥಿಸುವಂತ ಒಂದು ಅವಕಾಶವನ್ನು ಒದಗಿಸಿಕೊಡುವಂತ ಕಾರ್ಯವನ್ನ ನಾವು ಮಾಡುವಂತರಾಗಿದ್ದೇವೆ. ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ದೇವರ ಸನ್ನಿಧಾನದಲ್ಲಿ ಮೋಸೆ ಮಾಡಿದಂತಹ ಹೋರಾಟವನ್ನ ಮಾಡುವಂತೆ, ಮೋಸೆಯ ಜೀವಿತದಲ್ಲಿ ಕಂಡಂತ ಅದ್ಭುತವನ್ನ ಕಂಡುಕೊಳ್ಳಲಿಕ್ಕಾಗುವಂತೆ ಇವತ್ತು ಅನೇಕ ದೇವರ ಮಕ್ಕಳ ಜೀವಿತದಲ್ಲಿ ಕಾರ್ಯ ಮಾಡೋದಕ್ಕೋಸ್ಕರ ಸ್ವಾಮಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಮ್ಮನ್ನ ನಡೆಸುವಂತರಾಗಿದ್ದಾರೆ. ಸ್ವಾಮಿ ಮೋಸೆಗೆ ಕೇಳ್ತಾನೆ, ಯೆಹೋವನಿಗೆ ಅಸಾಧ್ಯವಾದದ್ದು ಉಂಟು? ಯೆಹೋವನ ಕೈ ಮೋಟುಗೈಯೋ? ದೇವರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ಯಾರ ಜೀವಿತದಲ್ಲಿ ಮಾಡ್ತಾನೆ, ಯಾರಿಗೆ ಬೇಕಾದ್ರೂ ಮಾಡ್ತಾನೆ, ಯಾರ ಮುಖಾಂತರವಾಗಿ ಆದ್ರೂ ಮಾಡ್ತಾನೆ. ಆದ್ರೆ ಅಂತ ಒಂದು ಅವಕಾಶವನ್ನ ಸ್ವಾಮಿ ಮೋಸೆಗೆ ಕೊಟ್ಟನು. ಅಂತ ಅವಕಾಶವನ್ನ ಸ್ವಾಮಿ ನನಗೂ ನಿಮಗೂ ಕೊಟ್ಟಿದ್ದ. ದೇವರು ನಿರಂತರವು ಜೀವಿಸುವಂತ ದೇವರು. ದೇವರು ಮಾರ್ಪಾಟು ಹೊಂದುವವನಲ್ಲ, ಬದಲಾಗುವವನಲ್ಲ. ಮೋಸೆಯ ಜೊತೆಯಲ್ಲಿ ಮಾತನಾಡಿದಂತ ದೇವರು ಇಂದಿಗೂ ತನ್ನ ಭಕ್ತರ ಜೊತೆಯಲ್ಲಿ, ತನ್ನ ಮಕ್ಕಳ ಜೊತೆಯಲ್ಲಿ ಮಾತಾಡುವಂತವನಾಗಿದ್ದಾನೆ, ಪ್ರೇರಿಸುವಂತವನಾಗಿದ್ದಾನೆ. ಮೋಸೆಯ ಹಾಗೆ ಈ ಭೂಮಿ ಮೇಲೆ ತನ್ನ ಮಕ್ಕಳನ್ನ ತನ್ನ ಮಹಿಮೆಗಾಗಿ ಉಪಯೋಗಿಸುವಂತವನಾಗಿದ್ದಾನೆ. ಮತ್ತೊಂದು ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಅಲ್ಲಿ ಹೀಗೆ ಬರೀತಾನೆ, 14ನೇ ಅಧ್ಯಾಯ 14ರಿಂದ 21 ವಚನ ತನಕ. ನಮ್ಮ ಸತ್ಯವೇದವನ್ನ ಮಾತಾಡಬಾರದಂತ ಸುವಾರ್ತೆ 14ನೇ ಅಧ್ಯಾಯ 14ರಿಂದ 21 ವಚನ ತನಕ ನೋಡೋಣ. ಆತನು ಹೊರಗೆ ಬಂದು ಬಹುಜನರ ಗುಂಪನ್ನು ಕಂಡು ಕನಿಕರ ಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು. ಸಂಜೆ ಆದಾಗ ಶಿಷ್ಯರು ಆತನ ಬಳಿಗೆ ಬಂದು, ಇದು ಅಡವಿ, ಈಗ ಹೊತ್ತು ಹೋಯಿತು. ಈ ಗುಂಪಿಗೆ ಅಪ್ಪಣೆ ಕೊಡು, ಅವರು ಹಳ್ಳಿಗಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳಲಿ ಎಂದು ಹೇಳಲಾಗಿ, ಯೇಸು ಅವರು ಹೋಗುವುದು ಅಗತ್ಯವಿಲ್ಲ, ನೀವೇ ಅವರಿಗೆ ಊಟಕ್ಕೆ ಕೊಡ್ರಿ ಅಂತ. ಅದಕ್ಕೆ ಅವರು, ನಮಗೆ ಇಲ್ಲಿ 5 ರೊಟ್ಟಿ 2 ಮೀನು ಹೊರತು ಮತ್ತೇನು ಇಲ್ಲ ಅನ್ನಲಾಗಿ, ಆತನು ಅವುಗಳನ್ನು ಇಲ್ಲಿ ನನಗೆ ತಂದು ಕೊಡ್ರಿ ಅನ್ನನು. ಮತ್ತು ಜನರಿಗೆ ಹುಲ್ಲಿನ ಮೇಲೆ ಕೂತುಕೊಳ್ಳುವುದಕ್ಕೆ ಹೇಳಿ ಆ 5 ರೊಟ್ಟಿ 2 ಮೀನುಗಳನ್ನು ತಕ್ಕೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ ರೊಟ್ಟಿಗಳನ್ನು ಮುರಿದು ಶಿಷ್ಯರ ಕೈಗೆ ಕೊಟ್ಟನು. ಶಿಷ್ಯರು ಜನರ ಗುಂಪಿಗೆ ಕೊಟ್ಟರು. ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 12 ಪುಟ್ಟಿ ತುಂಬಿತು. ಊಟ ಮಾಡಿದವರು ಹೆಂಗಸರು ಮಕ್ಕಳು ಅಲ್ಲದೆ ಗಂಡಸರೇ ಹೆಚ್ಚು ಕಡಿಮೆ 5,000 ಜನರು. ಇಲ್ಲಿಯೂ ಕೂಡ ಸುಮಾರು 20,000 ಜನರು ತನಕ್ಕೆ ಕುಳಿತಿದ್ದಾರೆ. ಇಲ್ಲಿ ಅವರಿಗೆ ಊಟ ಬೇಕಾಗುತ್ತದೆ. ಶಿಷ್ಯರು ಬಂದು ಹೇಳ್ತಾರೆ, ಸ್ವಾಮಿ
ಇಷ್ಟೊತ್ತಾಯ್ತು ಬಿಟ್ಬಿಡು ಅವ್ರನ್ನ, ಹೋಗ್ಲಿ ಎಲ್ಲಾದ್ರೂ ಊಟ ಮಾಡ್ತಾರೆ, ಹರಿಸ್ತಿದ್ದಾರೆ. ಸ್ವಾಮಿ ಹೇಳ್ತಾನೆ, ಊಟ ಬೇಕಾ, ನೀವು ಕೊಡ್ರಿ. ಏನ್ ಮಾಡ್ಬೇಕು ಶಿಷ್ಯರು ಈಗ? ಅಡ್ರಿ, ಅಲ್ಲೆಲ್ಲೂ ಊಟ ಸಿಗೋ ಜಾಗ ಅಲ್ಲ, ದುಡ್ಡು ಕೊಟ್ರು ಸಿಗೋದಿಲ್ಲ, ಮಾಡ್ಕೊಡಕ್ಕೂ ಆಗೋದಿಲ್ಲ, ಏನೂ ಇಲ್ಲ. ಇಂಥ ಸಮಯದಲ್ಲಿ ಊಟ ಎಲ್ಲಿಂದ ತಂದು ಕೊಡ್ಬೇಕು? ಸ್ವಾಮಿ ಹೇಳ್ತಾನೆ, ನೀವು ಕೊಡ್ರಿ. ಕೊಡೋರು ಅವರಲ್ಲ, ಕೊಡುವವನು ದೇವರು. ದೇವರ ಮೇಲೆ ಆತುಕೊಂಡು ಜೀವಿಸುವಾಗ ದೇವರು ಎಲ್ಲಿ ಯಾವಾಗ ಬೇಕಾದ್ರೂ ತನ್ನ ಕಾರ್ಯವನ್ನ ಮಾಡ್ತಾನೆ. ದೇವರಿಗೆ ಗೊತ್ತು ಅಲ್ಲಿ ತನ್ನ ಅದ್ಭುತ ಕಾರ್ಯವನ್ನ ಮಾಡಬೇಕಿದ್ದಾರೆ. ಇಸ್ರಾಯೇಲರ ಮಧ್ಯದಲ್ಲಿ ಮೋಸೆಯ ಮುಖಾಂತರವಾಗಿ ಅದ್ಭುತ ಮಾಡದಂತ ದೇವರು ಶಿಷ್ಯರ ಮಧ್ಯದಲ್ಲಿ ಅದೇ ಮಾತನ್ನ ಹೇಳ್ತಾನೆ. ಮೋಸೆಗಾದಂತ ಪ್ರಶ್ನೆ ಇವ್ರಿಗೆ ಬರ್ತದೆ, ಈಗ ಎಲ್ಲಿಂದ ಕೊಡಬೇಕು ನಾವು? ನಮ್ಮನ್ನ ಯಾಕೆ ಈ ರೀತಿ ಪ್ರಶ್ನೆ ಮಾಡ್ತಾ ಇದೆಯಾ? ಸ್ವಾಮಿ ಹೇಳ್ತಾನೆ, ಏನಿದೆ ನಿಮ್ಮ ಹತ್ರ? ಒಂದು ಹುಡುಗನ ಹತ್ರ 5 ರೊಟ್ಟಿ 2 ಮೀನುಗಳಿವೆ ಸ್ವಾಮಿ, ಅಷ್ಟು ಮಾತ್ರ ಸಿಕ್ಕಿದೆ, ತಂದ್ಕೊಡ್ರಿ. ಕೈಯಲ್ಲಿ ತೆಗೆದುಕೊಂಡು ಪ್ರಾರ್ಥನೆ ಮಾಡಿ, ಇದನ್ನೇ ನೀವು ಮಾಡ್ರಿ ಎಂಬುದಾಗಿ ಹೇಳಿದ್ನು ಸ್ವಾಮಿ. ನೀವು ಮಾಡ್ರಿ. ಆದ್ರೆ ಅವರಲ್ಲಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಇವತ್ತು ಅನೇಕರು ಮಲಗಿದ್ದಾರೆ, ನಿದ್ರೆ ಮಾಡ್ತಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ದೇವ್ರು ಅವ್ರು ಕರೆದಿದ್ದಾನೆ, ಅವ್ರ ಜೊತೆ ಅವ್ರು ಕರಿತಾ ಇದ್ದಾನೆ, ಅವ್ರು ಬಂದು ಕೂತ್ಕೋಬೇಕು, ಪ್ರಾರ್ಥನೆ ಮಾಡ್ಬೇಕು, ಬೇಡ್ಬೇಕು, ದೇವರ ಈ ಭಾರದಲ್ಲಿ ಭಾಗಿಗಳಾಗ್ಬೇಕು, ದೇವರ ಸುವಾರ್ತೆ ಸೇವೆಯ ಹೋರಾಟವನ್ನು ನಾವು ಮಾಡಬೇಕು, ದೇವರ ಅದ್ಭುತ ಕಾರ್ಯಗಳನ್ನ ಮಹತ್ ಕಾರ್ಯಗಳನ್ನ ನಾವು ಹೊಂದ್ಕೊಳ್ಬೇಕು. ಈ ಭೂಮಿ ಮೇಲೆ ಅನೇಕರ ಜೀವಿತದಲ್ಲಿ ನಾವು ಮಾಡುವಂತ ಪ್ರಾರ್ಥನೆಯಿಂದ ದೇವರು ಮಹತ್ ಕಾರ್ಯಗಳನ್ನ ಮಾಡಬೇಕು. ಎಲ್ಲೋ ಒಂದು ಸ್ಥಳದಲ್ಲಿ, ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಸಾವು ಉಳಿವಿನ ನಡುವೆ ಹೋರಾಟ ಮಾಡ್ತಿದ್ದಾನೆ, ಅವನ ಜೀವ ಉಳಿಸ್ಬೇಕು. ಅನೇಕ ಕುಟುಂಬಗಳು ಬಡತನದಲ್ಲಿ ಮುಳುಗಿ ಹೋಗ್ತಾ ಇವೆ, ಅವುಗಳಿಗೆ ಆಧಾರವನ್ನ ತರಬೇಕು. ಎಷ್ಟೋ ಕಡೆ ನೀರಿಲ್ಲದೆ ಪರದಾಡ್ತಿದ್ದಾರೆ, ಆ ಸಮಸ್ಯೆಗಳನ್ನ ನೀಗಿಸಬೇಕು. ಈ ಭೂಮಿ ಮೇಲೆ ದಿನನಿತ್ಯ ಉದ್ಭವವಾಗುವಂತ ಸಮಸ್ಯೆಗಳಿಂದ ಬಿಡುಗಡೆಯನ್ನು ಹೊಂದಲು ಅಂಗಲಾಚಿ ದೇವರ ಹತ್ರ ಬೇಡ್ಕೋಬೇಕು. ಸದಾ ಜೀವಿಸುವಂತ ದೇವರು ನಮ್ಮ ದೇವರಾಗಿದ್ದಾನೆ. ಅದ್ಭುತ ಕಾರ್ಯಗಳನ್ನ ಮಹತ್ ಕಾರ್ಯಗಳನ್ನು ನಿರಂತರವೂ ಮಾಡ್ತಾನೆ. ಆತನ ಬಳಿಯಲ್ಲಿ ಅಂಗಲಾಚಿ ಪ್ರಾರ್ಥನೆ ಮಾಡುವಾಗ ಯೆಹೋವನ ಕೈ ಮೋಟುಗೈಯಲ್ಲ, ಅದು ನಿರಂತರವೂ ಅದ್ಭುತ ಕಾರ್ಯಗಳನ್ನ ಮಾಡುವಂತ ಕೈ, ಮಹತ್ ಕಾರ್ಯಗಳನ್ನ ಮಾಡುವಂತ ಕೈ, ನಂಬಿಕೆಗೆ ಆಧಾರವಾದಂತ ಕೈ, ಪ್ರತಿಯೊಬ್ಬ ಮಾನವನ ಕೊರತೆಯನ್ನ ನೀಗಿಸುವಂತ ಕೈ, ಇಕ್ಕಟ್ಟುಗಳಿಂದ, ಆಪತ್ತುಗಳಿಂದ, ವಿಪತ್ತುಗಳಿಂದ, ಸಂಕಟಗಳಿಂದ, ಸಮಸ್ಯೆಗಳಿಂದ ಬಿಡುಗಡೆ ಮಾಡುವಂತ ಕೈ. ಆ ಕೃಪಾ ಹಸ್ತದ ಬಳಿಗೆ ಮಾನವನನ್ನ ತರಲು ಸ್ವಾಮಿ ನಮ್ಮನ್ನ ಕರೆಯುತ್ತಿದ್ದಾನೆ. ಆತನ ಸನ್ನಿಧಾನದಲ್ಲಿ ನಾವು ಸೇರಬೇಕು. ಮೋಸೆ ಹಾಗೆ ನಾವು ಸಹ ಈ ಸೇವೆಯ ಭಾರವನ್ನು ಹೊತ್ತುಕೊಳ್ಬೇಕು, ಪ್ರಾರ್ಥಿಸಬೇಕು, ಸುವಾರ್ತೆಯನ್ನು ಸಂಪೂರ್ಣಗೊಳಿಸಬೇಕು, ದೇವರ ರಾಜ್ಯವನ್ನ ಬೇಗನೆ ಬರುವಾಗೆ ಕಾರ್ಯ ಮಾಡಬೇಕು. ದೇವರ ಮಕ್ಕಳಾದಂತ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈ ಪಾಲನ್ನ ಹೊಂದಿರುವಂತ ನಾವು ಧನ್ಯರು ಎಂಬುದಾಗಿ ತಿಳ್ಕೊಳ್ಬೇಕಾಗಿದೆ. ಈ ಜವಾಬ್ದಾರಿಕೆಯನ್ನ ದೇವರು ಯಾರು ಬೇಕಾದ್ರೂ ಕೊಡಬಹುದು, ಆದ್ರೆ ನಮಗ್ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ದೇವರ ಸ್ತೋತ್ರ ಮಾಡ್ಬೇಕಾಗಿದೆ. ಪ್ರಿಯ ದೇವ ಜನರೇ, ದೇವರು ಮನಸ್ಸು ಮಾಡಿದ್ರೆ ಯಾರು ಬೇಕಾದ್ರೂ ಎಲ್ಲಿಂದ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಸ್ವಾಮಿ ಕೇವಲ ತನ್ನನ್ನ ಪ್ರೀತಿಸುವಂತ ತನ್ನ ಜನರಿಗೋಸ್ಕರ ಕಾಯ್ತಿದ್ದಾನೆ. ತಾನು ಆರಿಸ್ಕೊಂಡಿರ್ತಕ್ಕಂಥ ಜನರಿಗೋಸ್ಕರ ಕಾಯ್ತಿದ್ದಾನೆ. ಅದಕ್ಕೋಸ್ಕರ ಸ್ವಾಮಿ ತನ್ನ ಸಭೆಗೆ ಹೇಳ್ತಾನೆ, ಎಚ್ಚರಗೊಳ್ಳು, ಎಚ್ಚರವಾಗು, ಯೆಹೋವನ ದಿನವು ಸಮೀಪಿಸಿದೆ, ಆತನಿಗಾಗಿ ನಾವು ಕಾರ್ಯ ಮಾಡಬೇಕಾಗಿದೆ. ಮೋಸೆ ಮೇಲೆ ಆ ಜವಾಬ್ದಾರಿಯನ್ನು ಹೊರಿಸೋದು. ಮೋಸ ಮೇಲೆ ನಂಬಿಕೆ ಇಟ್ಟು ದೇವರ ಕೆಲಸವನ್ನ ಮಾಡಲಿಲ್ಲ, ತನ್ನ ಭುಜ ಬಲದ ಮೇಲೆ ತಾನು ಆ ಕೆಲಸವನ್ನ ಮಾಡಿ ಮುಗಿಸುವಂತನಾಗಿದ್ದಾನೆ. ಪೌಲನು ಹೇಳ್ತಾನೆ, ಕ್ರಿಸ್ತನಲ್ಲಿ ಇದ್ದುಕೊಂಡು ನನಗೆ ಎಲ್ಲವೂ ಸಾಧ್ಯ ಎಂಬುದಾಗಿ. ದೇವರ ಮಕ್ಕಳಾದ ನಮಗೆ ಇವತ್ತು ಕ್ರಿಸ್ತನಲ್ಲಿ ಇದ್ದುಕೊಂಡು ನಂಬಿಕೆಯಿಂದ ದೇವರ ಜೊತೆಯಲ್ಲಿ ನಾವು ಪ್ರಾರ್ಥನೆಯ ಹೋರಾಟವನ್ನು ಮಾಡಿದಾಗ ಈ ಭೂಮಿ ಮೇಲೆ ದೇವರ ಸೇವೆಯಲ್ಲಿ ದೇವರ ಮಕ್ಕಳಿಗೆ ಎಲ್ಲವೂ ಸಾಧ್ಯ. ಯೆಹೋವನ ಕೈ ರಕ್ಷಿಸಲಾರದಂತ ಮೋಟು ಕೈಯಲ್ಲ. ಇಂದಿನ ಜಗತ್ತಿನಲ್ಲಿ ಎಂತಹ ಸಮಸ್ಯೆನೇ ಇರಲಿ, ಯಾವುದೇ ಸಂಕಟವಿರಲಿ, ಯಾವುದೇ ನೋವಿರ್ಲಿ, ಯಾವುದೇ ದುಃಖ ಇರಲಿ, ಯಾವುದೇ ರೀತಿಯಾದಂತ ಆತಂಕ ಭಯವಿರಲಿ, ಈ ಎಲ್ಲವುಗಳಿಂದ ಬಿಡಿಸಿ
ಮತ್ತೆ ನಮ್ಮ ಜೀವಿತದಲ್ಲಿ ಸುಖವನ್ನ, ಸಂತೋಷವನ್ನ, ನೆಮ್ಮದಿಯನ್ನ, ಸುದಿನಗಳನ್ನ ದೇವರು ತರಲು ಶಕ್ತನಾಗಿದ್ದಾನೆ. ಅದನ್ನ ದೇವರು ವಾಗ್ದಾನ ಮಾಡಿದ್ದಾನೆ. ನೀವು ಪಟ್ಟಂತ ಪ್ರಯಾಸಕ್ಕೆ 2ರಷ್ಟು ನಾನು ನಿಮಗೆ ಕೊಡುತ್ತೇನೆ. ನನಗೋಸ್ಕರ ನಿಮ್ಮ ಬೆಳೆಗಳು ನಾಶವಾಗಿದ್ರೆ ನಿಮ್ಮ ಬೆಳೆಗಳು 2ರಷ್ಟು ಬೆಳೆಯುವ ಹಾಗೆ ಮಾಡ್ತೇನೆ. ನನಗೋಸ್ಕರ ನೀವೇನಾದ್ರೂ ಕಳ್ಕೊಂಡಿದ್ರೆ ನಿಮಗೆ ಅದಕ್ಕೆ 10ರಷ್ಟು ಸಿಗುವ ಹಾಗೆ ನಾನು ಮಾಡ್ತೇನೆ. ನನಗೋಸ್ಕರ ಸ್ವಲ್ಪ ಸಮಯವನ್ನ ನೀವು ಈ ಬೆಳಗಿನ ಜಾವದಲ್ಲಿ ಕಳೆಯೋದಾದ್ರೆ ಇದಕ್ಕಿಂತ 1000 ಪಾಲು ಸಮಯವನ್ನ ಈ ಭೂಮಿ ಮೇಲೆ ನೀವು ಅನುಭವಿಸುವುದಕ್ಕೆ ನಾನು ಅವಕಾಶ ಮಾಡಿಕೊಡ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಈ ಕೊನೆ ಕಾಲದಲ್ಲಿ ತನ್ನ ಸುವಾರ್ಥ ಸೇವೆಯನ್ನು ಸಂಪೂರ್ಣಗೊಳಿಸಬೇಕಾಗಿದೆ. ಅದಕ್ಕಾಗಿ ತನ್ನ ಮಕ್ಕಳಾದ ನಮ್ಮನ್ನ ಕರೆಯುವಂತನಾಗಿದ್ದಾನೆ. ಎಚ್ಚರವಾಗಿದ್ದು ಪ್ರಾರ್ಥಿಸಿ. ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾಗಿದೆ. ನಮಗಾಗಿ ಅಲ್ಲ, ನಾಶವಾಗುತ್ತಿರುವಂತಹ ಈ ಲೋಕದಲ್ಲಿರುವ ಜನರಿಗಾಗಿ, ದೇವರು ಆರಿಸಿಕೊಂಡಿರುವಂತಹ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು, ದೇವರನ್ನ ನಂಬಿರುವಂತಹ ವಿಶ್ವಾಸಿಯ ಮೇಲೆಯೂ ದೇವರು ತನ್ನ ಜವಾಬ್ದಾರಿಕೆ ನೀಡಿದ್ದಾನೆ. ನಮ್ಮನ್ನ ಕರೆಯುವಾಗ, ನಮ್ಮನ್ನ ಎಚ್ಚರಪಡಿಸುವಾಗ, ನಮಗೆ ಅವಕಾಶ ಮಾಡಿಕೊಟ್ಟಾಗ ದೇವರ ಕೃಪಾ ಸನ್ನಿಧಾನಕ್ಕೆ ಬಂದು ಆತನ ಸೇವೆಯ ನೊಗವನ್ನ ಹೊರುವುದು ಅವಶ್ಯವಾಗಿದೆ. ಒಂದು ವೇಳೆ ಅದನ್ನ ನಾವು ಕಳಕೊಂಡ್ರೆ ಅದರಿಂದ ಆಗುವಂತ ನಷ್ಟ ನಮಗೆ ಮಾತ್ರ. ಪ್ರಿಯ ಸಹೋದರ ಸಹೋದರಿಯರೇ, ಮೋಸೆಗೆ ಅವಕಾಶವನ್ನ ದೇವರು ಕೊಟ್ಟನು. ದೇವರು ಆ ಅವಕಾಶವನ್ನ ಅವನ ಜೀವಮಾನದಲ್ಲಿ ಬರಮಾಡಿದಾಗ ಆತನಿಗೆ ಅದು ಹೊರೆಯಾಗಿದ್ದರು ದೇವರೇ ಆತನ ಜೊತೆಯಲ್ಲಿದ್ದು ಆ ಭಾರವನ್ನು ಹೊತ್ತುಕೊಂಡು ನಿರ್ವಹಿಸಿದರು. ಇವತ್ತು ಮೋಸೆ ಪರಲೋಕ ರಾಜ್ಯದಲ್ಲಿ ದೇವರ ಸನ್ನಿಧಾನದಲ್ಲಿ ಆತನು ಇರುವಂತನಾಗಿದ್ದಾನೆ. ನಮಗೂ ಸಹ ಅದನ್ನೇ ವಾಗ್ದಾನ ಮಾಡಿದ. ಇವತ್ತು ಕ್ರಿಸ್ತನ ಸೇವೆಯಲ್ಲಿ ಪಾಲು ಹೊಂದಿದವರಾಗಿ ಈ ಭೂಮಿ ಮೇಲೆ ಕ್ರಿಸ್ತನಿಗಾಗಿ ನಾವು ಹೋರಾಟ ಮಾಡುವುದಾದ್ರೆ ನಾವು ಮಾತ್ರವಲ್ಲ, ನಮ್ಮ ಮುಖಾಂತರವಾಗಿ 106 ಜನರು ಆ ರಾಜ್ಯದಲ್ಲಿ ಇರುವಂತವರಾಗಿದ್ದಾರೆ. ಅಂತ ಅವಕಾಶಕ್ಕಾಗಿ ಸ್ವಾಮಿ ಬೆಳಗ್ಗೆ ನಮ್ಮನ್ನು ಎಚ್ಚರಪಡಿಸಿದ್ದಾನೆ. ನಮ್ಮನ್ನು ಪ್ರಾರ್ಥಿಸಲು ಕೇಳಿಕೊಳ್ಳುವಂತನಾಗಿದ್ದಾನೆ. ನಿರಂತರವೂ ದೇವರು ನಮಗೆ ಕೊಡುವಂತ ಅವಕಾಶಗಳಲ್ಲಿ ಇಂಥ ಅವಕಾಶವನ್ನ ದೇವರು ನಮ್ಗೆ ಒದಗಿಸಿಕೊಡುವಾಗ, ಅದರಲ್ಲಿ ನಾವು ಪ್ರಾಮಾಣಿಕರಾಗಿ ಕೂಡಿ ಬರುವಾಗ ನಿಶ್ಚಯವಾಗಿ ದೇವರು ಅದ್ಭುತ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ ನಮ್ಮ ಗರಿವಿಲ್ಲದೆ ಮಾಡುವಂತನಾಗಿದ್ದಾನೆ. ಅದರ ಪ್ರತಿಫಲವನ್ನ ಈ ಭೂಮಿ ಮೇಲೆ ನಾವು ನೋಡದೆ ಹೋದ್ರು ಒಂದು ದಿವಸ ಆತನ ಜೊತೆಯಲ್ಲಿ ಸೇರುವಾಗ ಅದಕ್ಕೆ ಸಿಗುವಂತ ಪ್ರತಿಫಲವನ್ನ ನಾವು ನೋಡುವವರಾಗಿದ್ದೇವೆ. ಹಾಗೆ ಮಾಡುವ ಹಾಗೆ ದೇವರ ಮಕ್ಕಳಾದ ದೇವರು ನಮ್ಮನ್ನ ಕರ್ತನು ಆಶೀರ್ವದಿಸಲಿ. ಮೋಸೆಯನ್ನು ಉಪಯೋಗಿಸಿದಂತ ದೇವರು ನಮ್ಮನ್ನ ಉಪಯೋಗಿಸಿಕೊಳ್ಳಲಿ. ನಮ್ಮ ಕುಟುಂಬದಲ್ಲಿಯೂ ಅದ್ಭುತ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ ಮಾಡಲಿ. ಮತ್ತು ನಾವು ಪ್ರಾರ್ಥಿಸುವಂತ ಪ್ರತಿಯೊಬ್ಬ ದೇವರ ಮಕ್ಕಳ ಜೀವಿತದಲ್ಲಿಯೂ ದೇವರು ಮಹತ್ ಕಾರ್ಯಗಳನ್ನ ಮಾಡಿ, ಬಿಡುಗಡೆಯನ್ನ ಮಾಡಿ, ತನ್ನ ರಕ್ಷಣೆಯನ್ನ ಉಂಟು ಮಾಡಲಿ. ತನ್ನ ಜನರನ್ನು ವಿಮೋಚಿಸಲಿ, ತನ್ನ ರಾಜ್ಯಕ್ಕೆ ಸಿದ್ಧಪಡಿಸಲಿ. ಇದು ನನ್ನ ಪ್ರಾರ್ಥನೆ ಆಗಿದೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಇಬ್ಬರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ನಮ್ಮ ಜೊತೆಯಲ್ಲಿ ಲೋಕೇಶ್ ಅಂಕಲ್ ಅವರಿದ್ದಾರೆ. ಅವರು ಮತ್ತೆ ಈವ್ಲಿನ್ ಅಮ್ಮ ಅವರು ದಯಮಾಡಿ ನೀವು ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ಮೊದಲು ಲೋಕೇಶ್ ಅಂಕಲ್ ಅವರು ಪ್ರಾರ್ಥನೆ ಮಾಡಿ. ನನ್ನ ಪ್ರಾರ್ಥನೆ ನಿರಂತರವಾಗಿ ದೇವರ ಸೇವೆಗಾಗಿ. ಈ ಕೊನೆ ಕಾಲದಲ್ಲಿ ಸತ್ಯದ ಸಭೆ 3 ದೂತರ ವರ್ತಮಾನವು ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸಾರಬೇಕಾಗಿದೆ. ಹಿಂದೂ, ಮುಸ್ಲಿಂ, ಕ್ರೈಸ್ತರಿಗೆ, ಅನ್ಯ ಕ್ರೈಸ್ತರಿಗೆ, ಭಾನುವಾರ ಆಚರಣೆಯನ್ನ ಆರಾಧಿಸ್ತಕ್ಕಂಥ ಕ್ರೈಸ್ತರಿಗೆ ಸತ್ಯ ತಿಳಿಬೇಕಾಗಿದೆ. ಆ ಕೆಲಸವನ್ನ ಸಭೆ ಮಾಡಬೇಕಾಗಿದೆ. ಸಭೆಗೆ ಈಗ ಅದು ಭಾರವಾಗಿದೆ. ಸಭೆಯ ಪರಿಸ್ಥಿತಿ ಬಹಳ ಬಹಳ ಕೆಟ್ಟು ಹೋಗಿದೆ. ಈ ಕೊನೆ ಕಾಲದಲ್ಲಿ ದೇವರು ಈ ಸಭೆಯನ್ನ ಮೇಲೆತ್ತಬೇಕಾಗಿದೆ. ಈ ಸಭೆಯ ಮುಖಾಂತರವಾಗಿ ಈ ಸತ್ಯದ ಸುವಾರ್ತೆ ಲೋಕದ ಕಟ್ಟ ಕಡೆಗೆ ಮುಟ್ಟಬೇಕಾಗಿದೆ. ಇದು ದೊಡ್ಡ ಜವಾಬ್ದಾರಿಕೆಯ ಕೆಲಸ. ಯೆಹೋವನ ಕೈ ಮೋಟು ಕೈಯಲ್ಲ. ಈ ಕೆಲಸವನ್ನ ದೇವರೇ ಈ ಸಭೆಯ ಮುಖಾಂತರವಾಗಿ, ತನ್ನ ಜನರ ಮುಖಾಂತರವಾಗಿ ಮಾಡಬೇಕಾಗಿದೆ. ಅದಕ್ಕೋಸ್ಕರ ದೇವರು ನಮ್ಮೆಲ್ಲರನ್ನ ಮತ್ತು ಸತ್ಯವನ್ನ ತಿಳಿದಿರ್ತಕ್ಕಂಥ ಪ್ರತಿಯೊಬ್ಬ ದೇವರ ಮಗನನ್ನ, ದೇವರ ಮಗಳನ್ನ ಉಪಯೋಗಿಸಿಕೊಳ್ಳಲಿ. ದೇವರು ಅದ್ಭುತ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ ಮಾಡಲಿ. ಈ ಲೋಕದ ಜನರಿಗೆ 3 ದೂತರ ಸಂದೇಶವು ಎಲ್ಲಾ ಜನರಿಗೂ ಸಿಗುವ ಹಾಗೆ, ಎಲ್ಲಾ ಜನರು ಅರ್ಥ ಮಾಡಿಕೊಳ್ಳುವ ಹಾಗೆ, ಎಲ್ಲಾ ಜನರಲ್ಲಿ ನಂಬಿಕೆಯು ಹುಟ್ಟಿ ದೇವರನ್ನ ಅಂಗೀಕಾರ ಮಾಡಿಕೊಂಡು ದೇವರ ರಾಜ್ಯಕ್ಕೆ ಸಿದ್ಧರಾಗುವ ಹಾಗೆ ಕಾರ್ಯ ಮಾಡಲಿ. ಕಷ್ಟಗಳು, ಸಂಕಟಗಳು, ಸಮಸ್ಯೆಗಳು, ಶೋಧನೆಗಳು ಎಲ್ಲರ ಜೀವಿತದಲ್ಲೂ ಇದೆ. ಎಲ್ಲೋ ಬಾನ್ಯನು
ಗೊತ್ತಿಲ್ಲಾರದಂತ ದೇವರಿಗೆ ಇವತ್ತು ಮೊರೆ ಇಡ್ತಿದ್ದಾರೆ. ಅಂತ ಮೊರೆ ಕೇಳಿಸ್ತಾರೆ. ಪ್ರತಿಯೊಬ್ಬ ಮಾನವನ ಸಂಕಷ್ಟವನ್ನ ಪರಿಹರಿಸಲಿಕ್ಕೆ, ಬಡತನವನ್ನ ನೀಗಿಸ್ಲಿಕ್ಕೆ ದೇವರು ಸಾಧ್ಯ. ದೇವರೇ, ಎಲ್ಲಾ ಬಡವರನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇನೆ. ದೇವರೇ, ಎಲ್ಲಾ ಕಾಯಿಲೆಯವರನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇನೆ. ದೇವರೇ, ನಿನ್ನನ್ನ ತಿಳಿಯದೇ ಇರ್ತಕ್ಕಂಥ ಜನರು ನೋವಿನಿಂದ ಭಾರದಿಂದ ಕೂಗುತ್ತಿದ್ದಾರೆ. ಅವರ ಕೂಗನ್ನ ನೀನು ಕೇಳು, ಅವ್ರಿಗೆ ಬಿಡುಗಡೆ ಮಾಡು, ಅವ್ರಿಗೆ ರಕ್ಷಣೆ ಕೊಡು, ಅವ್ರ ಮಧ್ಯದಲ್ಲಿ ಅದ್ಭುತ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡಬೇಕಾಗಿ ದಯಮಾಡಿ 2 ಆಶೀರ್ವಾದಗಳನ್ನ ಇವತ್ತು ನೀವು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಲೋಕ್ಯ ಸಂಕಲ್ ಅವರು, ನಂತರ ಇವಲಿನ ಆಂಟಿ ಅವರು ಪ್ರಾರ್ಥನೆ ಮಾಡಬೇಕು. Hallelujah. Hallelujah. ಸ್ತೋತ್ರಂ 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 ಸ್ತೋತ್ರಂ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ತಂದೆ, ಈ ದಿನದಲ್ಲಿ ಸ್ವಾಮಿ ನೀವು ಕೊಟ್ಟಂತ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಈ ದಿನವನ್ನು ಆಶೀರ್ವದಿಸು. ಈ ದಿನವನ್ನು ಆಶೀರ್ವದಿಸಿಕೊಟ್ಟಿದ್ದಕ್ಕಾಗಿ ಕೋಟಿ ಸ್ತೋತ್ರ ಸ್ವಾಮಿ. ತಂದೆಯೇ, ನೀವು ಹೇಳಿದಿರಪ್ಪ, ಎಲ್ಲಿ ಒಬ್ರಿಬ್ಬರು 3 ಕೂಡಿ ನನ್ನನ್ನು ಕೊಂಡಾಡಿ ಆರಾಧಿಸ್ತಾರೋ ಅವರ ಮಧ್ಯದಲ್ಲಿ ನಾನು ಇರ್ತೀನಂತ ಹೇಳಿ ವಾಗ್ದಾನ ಮಾಡಿದಂತ ದೇವರು ನೀವು ಸ್ವಾಮಿ. ಕರ್ತನೇ, ಮುಂಜಾನೆ ವೇಳೆಯಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಈ ಕಾರ್ಯಕ್ರಮವನ್ನು ನೀವು ನಮಗೆ ದಯಪಾಲಿಸಿಕೊಟ್ಟಿದ್ದೀರ ಸ್ವಾಮಿ. ನಾವೆಲ್ಲರೂ ಸ್ವಾಮಿ ಎಚ್ಚೆತ್ತುಕೊಂಡು ಈ ಒಂದು ಪ್ರಾರ್ಥನೆಯಲ್ಲಿ ನಾವು ದೃಢವಾಗಿ ನಿಂತು ಸ್ವಾಮಿ ನಿನ್ನ ಒಂದು ಸೇವೆ ಮಾಡುವಂತ ಭಾಗ್ಯವನ್ನು ನಮ್ಗೆ ದಯಪಾಲಿಸಿಕೊಟ್ಟೆ ಸ್ವಾಮಿ. ಕೋಟಿ ಕೋಟಿ ಸ್ತೋತ್ರ ದೇವ. ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ಕೊಟ್ಟು ಮುಂಜಾನೆ ಎದ್ದು ನಿನ್ನ ಉದಯ ಬೆಳಕನ್ನು ಕಾಣುವಂತ ಭಾಗ್ಯವನ್ನು ಕೂಡ ಕೊಟ್ಟಿದ್ದೀರ ಸ್ವಾಮಿ. ನಿಮಗೆ ಸ್ತೋತ್ರವಾಗಲಿ ರಾಜ. ಯೆರೂಸಲೇಮಿನಲ್ಲಿ ವಾಸ ಮಾಡುವಾತ ನಿನಗೆ ಸ್ತೋತ್ರ ಸ್ವಾಮಿ. ಕೆರೂಬಿಗಳ ಮಧ್ಯದಲ್ಲಿ ವಾಸ ಮಾಡುವಾತ ನಿನಗೆ ಸ್ತೋತ್ರಪ್ಪ. ಅನುದಿನವೂ ನಮ್ಮ ಭಾರವನ್ನು ಹೊರುವಾತನೇ ಉನ್ನತ ಲೋಕದಲ್ಲಿ ವಾಸ ಮಾಡುವಾತ ನಿನಗೆ ಸ್ತೋತ್ರವಾಗಲಿ. ದೇವರ ಬಲಗಡೆಯಲ್ಲಿ ಅಸನರುಡನಾಗಿರುವಾತನೇ ಆಕಾಶ ಮಂಡಲವನ್ನು ನವರು ಬಟ್ಟೆಯಂತೆ ಹರಡಿ ನಿವಾಸವನ್ನು ಗುಡಾರದಂತೆ ಎತ್ತಿ ಕಟ್ಟಿದಾತನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಸದಾಕಾಲವು ಅರಸನಾಗಿರುವಾತನೇ ಪರಿಶುದ್ಧ ಆಲಯದಲ್ಲಿ ಇರುವಾತ ನಿನಗೆ ಸ್ತೋತ್ರಪ್ಪ. ಆಕಾಶದ ಜಲರಾಶಿಗಳ ಮೇಲೆ ಇರುವಾತನೇ ತಂದೆಯ ಬಲಪಾರ್ಶ್ವದಲ್ಲಿ ಕೂತಿರುವಾತನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ದಯೆಯುಳ್ಳವರಿಗೆ ನೀನು ದಯೆಯುಳ್ಳವನಾಗಿರುವಾತನೇ, ದೋಷವಿಲ್ಲದವನಿಗೆ ನಿರ್ದೋಷಿಯೂ ಆಗಿರುವಾತನೇ, ಶುದ್ಧನಿಗೆ ಪರಿಶುದ್ಧನಾಗಿರುವಾತನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಮೂರ್ಖನಿಗೆ ವಕ್ರನಾಗಿರುವಾತನೇ, ಮಹಾಯಾಜಕನಾಗಿರುವಾತನೇ, ಗುರುವಾಗಿರುವಾತನೇ ನಿನಗೆ ಸ್ತೋತ್ರವಾಗಲಿ. ದೇವರ ಕಡೆಯಿಂದ ಬೋಧಕನಾಗಿರುವಾತನೇ, ಪ್ರಧಾನ ಪ್ರವಾದಿಯಾಗಿರುವಾತನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಸಂತೋಷವನ್ನು ಮನಃಶಾಂತಿಯನ್ನು ಅನುಗ್ರಹಿಸುವಾತನೇ, ದೇವ ಪ್ರೇರಿತನಾಗಿರುವಾತನೇ ನಿನಗೆ ಸ್ತೋತ್ರಪ್ಪ. ನಿತ್ಯ ಮಹಾಯಾಜಕನಾಗಿರುವಾತನೇ, ನಂಬಿಕೆಯುಳ್ಳ ಪ್ರಧಾನ ಯಾಜಕನಾಗಿರುವಾತನೇ ನಿನಗೆ ಸ್ತೋತ್ರ ಸ್ವಾಮಿ. ಕರುಣೆಯು ನಂಬಿಕೆಯು ಉಳ್ಳ ಮಹಾಯಾಜಕನಾಗಿರುವಾತನೇ ನಿನಗೆ ಸ್ತೋತ್ರಪ್ಪ. ಪಾಪವಿಲ್ಲದ ಮಹಾಪ್ರಧಾನ ಯಾಜಕನಾಗಿರುವಾತನೇ, ಅನುತಾಪವುಳ್ಳ ಮಹಾಯಾಜಕನೇ ನಿನಗೆ ಸ್ತೋತ್ರವಾಗಲಿ ದೇವ. ಬರುವಂತ ಒಳ್ಳೆ ಮಹಾಯಾಜಕನಾಗಿರುವಾತನೇ, ಆತನ ಯಾಜಕತ್ವವು ಮತ್ತೊಬ್ಬರಿಗೆ ಹೋಗುವಂತದ್ದಲ್ಲ, ಆತನು ಸದಾಕಾಲವೂ ಇರುವಾತನಾಗಿರುವುದಕ್ಕೆ ಸ್ತೋತ್ರ ಸ್ವಾಮಿ. ಸದಾ ಕಾಲಕ್ಕೂ ಯಾಜಕತ್ವವನ್ನು ಹೊಂದಿರುವಾತನೇ, ಕೃಪಾಳವು ನೀತಿವಂತನೂ ಆಗಿರುವಾತನೇ, ಇಸ್ರಾಯೇಲರನ್ನು ಆಳುವ ಪ್ರಭುವಾಗಿರುವಾತನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಕರ್ತನೆ, ಮತ್ತೊಂದು ಆವರ್ತಿ ಬೋಧಕರು ತಿಳಿಸಿಕೊಟ್ಟಂತ ವಾಕ್ಯಗಳಿಗಾಗಿ ಸ್ತೋತ್ರ ಮಾಡ್ತಾ ಸ್ವಾಮಿ. ಆ ವಾಕ್ಯಗಳಿಂದ ನಾವೆಲ್ಲರೂ ಬಲಗೊಳ್ಳುವಂತೆ ನಮ್ಮನ್ನು ಆಶೀರ್ವಿಸು. ಆ ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವಿಸು. ಆ ವಾಕ್ಯಗಳ ಗುಣಾರ್ಥ ನಮ್ಗೆ ತಿಳಿಸ್ಕೊಡಪ್ಪ. ಹೌದು ಕರ್ತನೆ, ಬೋಧಕರು ತಿಳಿಸ್ಕೊಟ್ಟಂತ ವಾಕ್ಯಗಳು ಸ್ವಾಮಿ ಎಲ್ಲರಿಗೂ ಪ್ರಾರ್ಥನೆ ಮಾಡುವ ಒಂದು ಅವಕಾಶವು ಸಿಗೋದಿಲ್ಲಪ್ಪ. ಆ ಅವಕಾಶ ಸಿಕ್ಕಿದಾಗ ನಾವು ಪ್ರಾರ್ಥನೆ ಮಾಡ್ಬೇಕನ್ನೋದು ಆ ದೇವರ ಪ್ರೇರಣೆ ಆಗಿರುತ್ತೆ ದೇವ. ಕರ್ತನೆ, ನಾವೆಲ್ಲರೂ ಎಚ್ಚೆತ್ತುಕೊಂಡು ಯಾವುದೇ ವಿಷಯವಾಗಲಿ ಬೋಧಕರು ನಮಗೆ ಹೇಳಿದಾಗ ಸ್ವಾಮಿ ನಾವು ಎಚ್ಚೆತ್ತುಕೊಂಡು ಆ ಪ್ರಾರ್ಥನೆ ನಮ್ಮಿಂದ ಏನು ದೇವರು ನಮ್ಮ ಬಾಯಲ್ಲಿ ಬರುತ್ತಾ ಆ ಒಂದು ಪ್ರಾರ್ಥನೆ ಮಾಡುವಂತ ಒಂದು ಅವಕಾಶವನ್ನು ನಮಗೆ ಕೊಟ್ಟಿದ್ದೀರಪ್ಪ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ದಿನದಲ್ಲಿ ಪ್ರಾರ್ಥನೆ ಎಂಬುದು ಪ್ರತಿಯೊಬ್ಬ ಮನುಷ್ಯನಿಗೆ ಅಗತ್ಯವಾಗಿದೆಯಪ್ಪ. ಈ ಲೋಕದಲ್ಲಿ ಸ್ವಾಮಿ ಎಷ್ಟೋ ಜನಗಳು ಸ್ವಾಮಿ ಇನ್ನೂ ನಿನ್ನನ್ನು ಅರ್ಥಕೊಳ್ದೇನೆ ಇದಾರಪ್ಪ. ಹೌದು ಕರ್ತನೆ,
ಪ್ರತಿ ಒಂದು ಮಕ್ಕಳಿಗೆ ನಿನ್ನ ಒಂದು ಸುವಾರ್ತೆಯು ತಲುಪುವಂತೆ ಸ್ವಾಮಿ ನೀನು ಆಶೀರ್ವಾದ ಮಾಡಪ್ಪ. ಹೌದು ಕರ್ತನೆ, ನಿನ್ನ ಒಂದು ಮಹಿಮೆಯನ್ನು ಕಾಣುವಂತ ಭಾಗ್ಯವನ್ನು ಪ್ರತಿಯೊಬ್ಬರಿಗೂ ಸಿಗಲಿ ದೇವ. ಕರ್ತನೆ, ಈ ಲೋಕದಲ್ಲಿ ಎಷ್ಟೋ ಪಾಪಗಳು ನಡೀತಾ ಇದೆ ಸ್ವಾಮಿ. ಪಾಪಗಳಿಂದ ಎಲ್ಲರನ್ನು ಬಿಡಿಸಿ ಅವರು ಎಚ್ಚೆತ್ತುಕೊಂಡು ಸ್ವಾಮಿ ಈ ಪಾಪಗಳೆಲ್ಲ ತೊರೆದು ನಿನ್ನ ಒಂದು ಮಾರ್ಗವನ್ನು ಕಂಡುಕೊಳ್ಳುವಂತೆ ಸ್ವಾಮಿ ಅವರಿಗೆ ಜ್ಞಾನವನ್ನು ಬುದ್ಧಿಯನ್ನು ಕೊಡು ಸ್ವಾಮಿ. ಕರ್ತನೆ, ಎಲ್ಲಾ ಜಾತಿ ಜನಗಳಿಗೆ ಸ್ವಾಮಿ ನೀನು ಏನೆಂಬುದನ್ನು ಅರ್ಥಕೊಳ್ಳುವಂತೆ ಸ್ವಾಮಿ ಅವರಿಗೆ ಒಳ್ಳೆ ಜ್ಞಾನ ಬುದ್ಧಿಯನ್ನು ಕೊಡಪ್ಪ. ಉತ್ತಮವಾದ ದೇವರು ಇವತ್ತು ದಿವಸ ನಮಗೆ ಈ ಲೋಕದಲ್ಲಿ ನಮಗಾಗಿ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾರಪ್ಪ. ಯಾತಕ್ಕಾಗಿ ಅಂದ್ರೆ ನಮ್ಮ ಪಾಪಗಳೆಲ್ಲವನ್ನು ಹೊತ್ತು ಕಲ್ವಾರಿ ಶಿಲ್ಬೆ ಮೇಲೆ ನಮಗಾಗಿ ಪ್ರಾಣ ಕೊಟ್ಟಂತ ದೇವರು ಇವತ್ತಿನ ದಿವಸ ನಾವು ಏನು ಕೊಟ್ಟಿದ್ದೀವಿ ಅವರಿಗೆ. ಕರ್ತನೆ, ಅವ್ರು ಕೇಳೋದೆಲ್ಲ ಒಂದೇ, ನಿಮ್ಮಿಂದ ನಾನು ಬಯಸೋದೆಲ್ಲ ಒಂದೇ, ನಿಮ್ಮ ಹೃದಯನ ನನಗೆ ಕೊಡ್ಲಿ ಅಂತ ಕೇಳಿರುವಾಗ ನಾವು ಎಷ್ಟೋ ಪಾಪಗಳು ಕೂಡ ಮಾಡಿದ್ರು ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಆಶೀರ್ವದಿಸಿ ಪ್ರತಿದಿನವೂ ನಮ್ಮನ್ನು ಕಾಯ್ತಾ ಇರುವ ದೇವರಿಗೆ ಇವತ್ತಿನ ದಿವಸ ನಾವು ಉಸಿರಿರುವ ತನಕ ಅವರ ಸೇವೆಯನ್ನು ಮಾಡುವಂತೆ ನಮ್ಮನ್ನು ಎಚ್ಚರಿಸಿದ್ದಾರೆ ದೇವರು. ನಾವು ಎಚ್ಚೆತ್ತುಕೊಂಡು ದೇವರ ಪ್ರಾರ್ಥನೆಯಲ್ಲಿ ಪ್ರತಿದಿನವೂ ನಾವು ಅವರಿಗೆ ನಮ್ಮ ಒಂದು ಮಾತುಗಳಿಂದ ಅವರನ್ನು ಪ್ರಾರ್ಥಿಸಿ ಅವರ ಒಂದು ಆಶೀರ್ವಾದವನ್ನು ಪ್ರತಿದಿನವೂ ನಾವು ಪಡೆದುಕೊಳ್ಳುವಂತೆ ದೇವರು ನಮ್ಮನ್ನು ಎಚ್ಚರಿಸಿದ್ದಾರೆ. ಈ ಪ್ರಾರ್ಥನೆ ಮುಖಾಂತರ ನಾವೆಲ್ಲರೂ ಎಚ್ಚೆತ್ತುಕೊಂಡು ದೇವರ ಒಂದು ಈ ಸೇವೆಯಲ್ಲಿ ಇದ್ದು ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಯಾರ್ಯಾರು ಕಷ್ಟದಲ್ಲಿದ್ದಾರೆ, ದುಃಖಗಳಲ್ಲಿದ್ದಾರೆ, ಚಿಂತೆಗಳಲ್ಲಿದ್ದಾರೆ, ಬಾಧೆಗಳಲ್ಲಿದ್ದಾರೆ, ಹಾಸ್ಪಿಟ್ಲ್ಗಳಲ್ಲಿ ಎಷ್ಟೋ ಜನ ಇವತ್ತು ದಿವಸ ನೋವು ಕೊಡ್ತಾ ಇದ್ದಾರೆ. ಇವರೆಲ್ಲರಿಗಾಗಿ ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಲಾಲಿಸುವಂತನಾಗಿದ್ದಾನೆ. ಆ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡ್ತಾ ಇದ್ದಾರೆ. ನಾವು 5 ನಿಮಿಷ ಒಂದು ಮೊಣಕಾಲೂರಿ ದೇವರಲ್ಲಿ ನಾವು ಮೊರೆ ಇಟ್ಟಾಗ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಆ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ಅವರನ್ನು ಆಶೀರ್ವದಿಸ್ತಾರೆ. ದೇವರನ್ನ ನಾವು ಇವತ್ತು ಏನು ಅಪ್ಪ ಎಂದು ಬೇಡಿದಾಗ ಆ ಕ್ಷಣದಲ್ಲಿ ನಮ್ಮಲ್ಲಿ ನಿಂತು ಆ ಒಂದು ಕೂಗವನ್ನು ಕೇಳುವಂತನಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ಸ್ವಾಮಿ ಈ ಬಡತನವನ್ನು ಓದಕ್ಕೆ ಹೇಳಿದ್ದಾರೆ. ಬಡತನ ಪ್ರತಿಯೊಬ್ಬರಿಗೂ, ಎಷ್ಟೋ ಜನಗಳು ಬಡತನದಲ್ಲಿರುವಾಗ ಆ ಬಡತನವನ್ನು ನೀಗಿಸುವಂತ ದೇವರು, ನಾವು ಪ್ರಾರ್ಥಿಸುವಾಗ ದೇವರು ಅದನ್ನ ನೀಗಿಸ್ತಾರೆ. ಆ ಪ್ರಾರ್ಥನೆ ಮುಖಾಂತರ ನಮ್ಮನ್ನು ಬಲಗೊಳಿಸ್ತಾರೆ. ನಮಗೆ ಅಗತ್ಯವಿರುವುದನ್ನು ಕೂಡ ದಯಪಾಲಿಸ್ಕೊಡ್ತಾ ಇದ್ದಾರೆ. ಇವತ್ತು ದಿವಸ ಅಂತ ಸತ್ಯ ದೇವರು ನಾವ್ ಯಾಕೆ ಮರಿಬೇಕು? ಇವತ್ತು ಯಾಕೆ ನಾವು ಅವರನ್ನ ನೆನೆಸ್ಕೊಳ್ತಾ ಇಲ್ಲ? ಯಾಕೆ ಅವ್ರನ್ನ ನಾವು ಬಿಡ್ತಾ ಇದ್ದೀವಿ? ಇದೆಲ್ಲ ಈ ಪ್ರತಿಯೊಂದು ಈ ಲೋಕದಲ್ಲಿರುವ ಸಮಸ್ತ ನಿವಾಸಿಗಳೆಲ್ಲರೂ ಅರ್ಥಕೊಳ್ಬೇಕು. ಸರ್ವಶಕ್ತನು ಇವತ್ತು ನಮಗಾಗಿ ಪ್ರತಿ ಕ್ಷಣವೂ ಪ್ರತಿ ಗಳಿಗೆಯಲ್ಲಿ ನಮ್ಮೊಟ್ಟಿಗೆ ಇದ್ದು ನಮ್ಮನ್ನು ನಡೆಸ್ತಾ ಇರುವಂತ ದೇವರು. ನಾವು ಇವತ್ತಿನ ದಿವಸ ಅವರನ್ನ ನಾವು ಮರೆಯದಂತೆ ಪ್ರತಿ ಗಳಿಗೆಯಲ್ಲಿ, ಪ್ರತಿ ಹೆಜ್ಜೆಯಲ್ಲಿ, ಪ್ರತಿ ಸೆಕೆಂಡುಗಳಲ್ಲಿ, ಒಂದೊಂದು ಹೆಜ್ಜೆಯಲ್ಲೂ ಕೂಡ ಅವರನ್ನು ನೆನಪಿಸಿಕೊಳ್ಳುತ್ತಾ ಅವರ ಸೇವೆಯನ್ನು ಮಾಡುವಂತೆ ನಾವು ಎಚ್ಚೆತ್ತುಕೊಂಡು ಈ ಒಂದು ವಾಕ್ಯಗಳ ಮುಖಾಂತರ ನಾವೆಲ್ಲರೂ ಜೀವಿಸುವಂತೆ ದೇವರು ನಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ಈ ಕೂಟದಲ್ಲಿ ಸೇರ್ತಕ್ಕಂಥ ಪ್ರತಿಯೊಂದು ಕುಟುಂಬಗಳನ್ನು ಕೂಡ ಸ್ವಾಮಿ ಆಶೀರ್ವಾದ ಮಾಡಿ. ಯಾರಿಗೂ ಈ ಒಂದು ಅವಕಾಶ ಸಿಗೋದಿಲ್ಲ. ಈ ಒಂದು ಎಚ್ಚರವಾಗಿದ್ದ ಪ್ರಾರ್ಥನೆ ಕ್ರಮ 5 ಗಂಟೆಗೆ ಸ್ಟಾರ್ಟ್ ಆಗ್ತದೆ ಅಂದಾಗ ಅದರಲ್ಲಿ ಅದೃಷ್ಟ ಇರೋನು ಮಾತ್ರ ಎದ್ದು ಅದರಲ್ಲಿ ಕುತ್ಕೊಂಡು ಆ ವಾಕ್ಯಗಳನ್ನು ಲಾಲಿಸುವಂತನಾಗಿರ್ತಾನೆ. ಹೌದು ಕರ್ತನೆ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಾವೆಲ್ಲರೂ ನಿನ್ನ ವಾಕ್ಯಗಳನ್ನು, ನಿನ್ನ ಒಂದು ಉಪದೇಶವನ್ನು, ನೀನು ಮಾಡಿದಂತ ಪ್ರತಿಯೊಂದು ಉಪಕಾರಗಳನ್ನು, ಪ್ರತಿಯೊಂದು ಅದ್ಭುತ ಕಾರ್ಯಗಳನ್ನು ನಾವು ಅರಿತುಕೊಳ್ಳುವಂತೆ ದೇವ ನಮ್ಮನ್ನೆಲ್ಲರನ್ನು ನಿನ್ನ ಆಶೀರ್ವದಿಸಪ್ಪ ಸ್ವಾಮಿ. ಈ ಒಂದು ಕಾರ್ಯಕ್ರಮದಲ್ಲಿ ಸೇರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾವು ಪ್ರಾರ್ಥಿಸೋಣ. ಯಾರ್ಯಾರು ವಿಷಯದಲ್ಲಿ ಏನೇನ್ ನಡೀತಾ ಇದೆ, ಈ ಲೋಕದಲ್ಲಿ ಏನು ಸಮಸ್ಯೆಗಳಿದೆ, ಎಲ್ಲಾನು ಬಲ್ಲ ಅಂತ ದೇವರಿದೆ. ದೇವರು ನಮ್ಮ ದೇವರು. ಆ ದೇವರಲ್ಲಿ ನಾವು ಮೊರೆಯಿಟ್ಟು ಕೇಳಿದಾಗ ಪ್ರತಿಯೊಂದು ನೀಡುವಂತ ದೇವರಾಗಿದ್ದಾನೆ. ಯಾರು ನಮ್ಮ ದೇವರು ಮೊಟ್ಟಗೈಯಲ್ಲ ದೇವರು. ನಮ್ಮ ದೇವರ ಕೈ ಧಾರಾಳವಾಗಿ ಕೊಡುವಂತ ದೇವರು.
ಇವತ್ತು ದಿವಸ ದೇವರಿಗಾಗಿ ನಾವು ಪ್ರತಿದಿನವೂ ಸ್ತೋತ್ರ ಮಾಡೋಣ, ಪ್ರತಿದಿನವೂ ಪ್ರಾರ್ಥಿಸೋಣ. ಮೋಶೆ ಯಾವ ರೀತಿಯಲ್ಲಿ ದೇವರಲ್ಲಿ ಮೊರೆ ಇಟ್ನೋ ಆ ರೀತಿಯಲ್ಲಿ ನಾವು ಕೂಡ ಪ್ರಾರ್ಥಿಸುವಾಗ ನಮಗೆ ಸದುತ್ತರ ಕೊಡುವಂತ ದೇವರಾಗಿದ್ದಾರೆ. ಕರ್ತನಿಗೆ ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಮತ್ತೊಂದಾವರ್ತಿ ಸ್ವಾಮಿ, ಸರ್ವಶಕ್ತನೇ, ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಸ್ವಾಮಿ ಪ್ರತಿ ಒಂದು ವಿಷಯಗಳಿಗಾಗಿ ನಾವು ಪ್ರತಿದಿನವೂ ಪ್ರಾರ್ಥನೆ ಮಾಡ್ತೀವಪ್ಪ. ಹೌದು ಕರ್ತನೆ, ಇವತ್ತು ದಿವಸದಲ್ಲಿ ಸ್ವಾಮಿ ಎಷ್ಟೋ ಜನಗಳು ಕ್ಯಾನ್ಸರ್ ಕಾಯಿಲೆದಿಂದ ಬಳಲ್ತಾ ಇರುವಾಗ ಬೋಧಕರು ಇದನ್ನ ವಿಷಯವನ್ನು ಪ್ರತಿ ದಿವಸ ಕೇಳ್ತಾ ಇರ್ತಾರೆ. ಇವ್ರಿಗಾಗಿ ಪ್ರಾರ್ಥನೆ ಮಾಡಿ ಅಂದಾಗ ಕರ್ತನೆ, ಆ ಒಂದು ಕ್ಯಾನ್ಸರ್ ಕಾಯಿಲೆಯಿಂದ ಬಳತಕ್ಕಂತ ಪ್ರತಿ ಒಬ್ಬೊಬ್ಬರನ್ನು ನೀನು ಮುಟ್ಟು ಸ್ವಾಮಿ, ಅವರೊಟ್ಟಿಗೆ ನೀನು ಮಾತಾಡಪ್ಪ. ಹೌದು ಕರ್ತನೆ, ತಿಳಿದು ಏನಾದ್ರೂ ಅವರು ಪಾಪ ಮಾಡಿದ್ರೆ ಸ್ವಾಮಿ ಅದನ್ನು ಕ್ಷಮಿಸಿ ದೇವ, ನಿನ್ನ ಅಭ್ಯಾಸವನ್ನು ಚಾಚಿ ಅವರನ್ನು ಆಶೀರ್ವದಿಸಿ. ನಿನ್ನ ಒಂದು ಆಶೀರ್ವಾದದಿಂದ ನಾವಿವತ್ತು ದೇವರು ನಮ್ಮನ್ನು ಆಶೀರ್ವದಿಸಿದನೆಂದು ತಿಳಿದು ನಿನ್ನ ಸೇವೆ ಮಾಡುವಂತೆ ಅವರನ್ನು ಕರುಣಿಸಿ ಕಾಪಾಡು ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಎಲ್ಲೆಲ್ಲಿ ಅನಾಥಾಶ್ರಮಗಳಿದೆಯಾ ಸ್ವಾಮಿ, ಅವರೆಲ್ಲರಿಗಾಗಿ ನಾನು ಬೇಡನಾಗಿದ್ದೇನೆ ಸ್ವಾಮಿ. ಕರ್ತನೆ, ಮನುಷ್ಯ ಒಂದಲ್ಲ ಒಂದು ತಪ್ಪು ಮಾಡ್ತಾನೆ, ತಪ್ಪಿಗೆ ಪ್ರಾಯಶ್ಚಿತ್ತನು ಕೂಡ ಇದೆ ಸ್ವಾಮಿ. ದೇವ ಕರ್ತನೆ, ನೀನೇ ಎಲ್ಲವನ್ನು ನೋಡುವಾತನು, ಕಾಯುವಾತನು, ರಕ್ಷಿಸುವಾತನು, ನಮ್ಮನ್ನು ಬಲಗೊಳ್ಳುವಾತನು ನೀನೇ ಅಪ್ಪ. ನಮ್ಮನ್ನು ಎಚ್ಚರಿಸುವಾತನು ನೀನೇ ಸ್ವಾಮಿ. ಹೌದು ಕರ್ತನೆ, ಇವತ್ತು ಅನಾಥಾಶ್ರಮದಲ್ಲಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳನ್ನು ನೀನು ಮುಟ್ಟು ಆಶೀರ್ವದಿಸು ಸ್ವಾಮಿ. ಕರ್ತನೆ, ನಿನ್ನ ಒಂದು ನಾಮವು ಅವರು ಅರ್ಥಕೊಂಡು ಸ್ವಾಮಿ ನಿನ್ನ ಸೇವೆ ಮಾಡುವಂತ ಅವಕಾಶವನ್ನು ಅವರು ಕೂಡ ದಯಪಾಲಿಸಿಕೊಡು ಸ್ವಾಮಿ. ದಿನವೂ ಸ್ವಾಮಿ ನಿನ್ನನ್ನು ಮರೆಯದಂತೆ ನಾವೆಲ್ಲ ಎಚ್ಚೆತ್ತುಕೊಂಡು ನಡೆಯುವಂತೆ ನಮ್ಮನ್ನು ಕರುಣಿಸುತ್ತೇವೆ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ಕರ್ತನೆ, ಮತ್ತೊಂದಾವರ್ತಿ ಸ್ವಾಮಿ, ನಾನು ನಿನ್ನಲ್ಲಿ ಬೇಡ್ತಾ ಇದ್ದೀನಿ ಸ್ವಾಮಿ. ನೀನು ಸೃಷ್ಟಿ ಮಾಡಿದಂತೆ ಈ ಲೋಕದಲ್ಲಿ ಎಷ್ಟು ಕೋಟಿ ಜೀವರಾಶಿ, ಎಷ್ಟು ಕೋಟಿ ಜನಗಳಿದ್ದಾರೆ. ಇವರೆಲ್ಲರಿಗೂ ನಿನ್ನ ಸುವಾರ್ತೆ ಸಿಗುವಂತೆ ಮಾಡಪ್ಪ. ಪ್ರತಿಯೊಬ್ಬರು ನಿನ್ನ ಮರೆಯದಂತೆ ಸ್ವಾಮಿ ನಿನ್ನಲ್ಲೇ ನಿನ್ನನ್ನು ಅರ್ಥಕೊಂಡು ಸದಾಕಾಲವು ಜೀವಿಸುವಂತೆ ಅವರನ್ನು ಕರುಣಿಸಿ ಕಾಪಾಡು ಸ್ವಾಮಿ. ಕರ್ತನೆ, ಈ ದಿನದಲ್ಲಿ ಅಗತ್ಯವನ್ನು ಪ್ರತಿಯೊಬ್ಬರು ದಯಪಾಲಿಸಿಕೊಡಪ್ಪ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿನದಲ್ಲಿ ನಡೆದಂತೆ ಎಲ್ಲಾ ಪ್ರಾರ್ಥನೆ ಕೂಟಗಳನ್ನು ನಿನ್ನ ಆಶೀರ್ವದಿಸು ಸ್ವಾಮಿ. ಸಭೆಗಳನ್ನು ಕೂಡ ಆಶೀರ್ವದಿಸು. ಸಭಾ ಪಾಲಕರನ್ನು, ಬೋಧಕರನ್ನು, ಅವರ ಕುಟುಂಬ, ಅವರ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಅವರು ಮಾಡುವಂತ ಸೇವೆಯನ್ನು ಹೆಚ್ಚಾಗಿ ನೀನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಪ್ರತಿದಿನವೂ ಸ್ವಾಮಿ ಈ ಸತ್ಯವೇದ ಸುವಾರ್ತೆಯು ಪ್ರತಿಯೊಬ್ಬರಿಗೂ ತಲುಪುವಂತೆ ಸ್ವಾಮಿ ಮುಂಜಾನೆ ಎಂದು ನಿನ್ನ ವಾಕ್ಯಗಳು ತಿಳಿಸಿಕೊಡುವಾಗ ಅವರ ಕುಟುಂಬಗಳನ್ನು ನಿನ್ನ ಆಶೀರ್ವದಿಸು. ಆ ಕುಟುಂಬಗಳಿಗೆ ಅಗತ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ಆ ಕುಟುಂಬದಲ್ಲಿ ಏನೇ ಸಮಸ್ಯೆಗಳು ಬಾರದಂತೆ ಸ್ವಾಮಿ ನೀನಿದ್ದು ನಿನ್ನ ಬೋಧಕರನ್ನು ಆಶೀರ್ವದಿಸು, ಬಲಪಡಿಸಿ ಕಾಪಾಡು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ದೇವ. ಸರ್ವಶಕ್ತನೇ, ಈಗ ಸ್ವಾಮಿ ಈ ಗ್ರಾಮವನ್ನು ಕೂಡ ನಿನ್ನ ಪಾದಕ್ಕೆ ಸ್ವಾಮಿ. ಈ ಗ್ರಾಮದಲ್ಲಿರುವ ಪ್ರತಿಯೊಂದು ಕುಟುಂಬಗಳು ಸ್ವಾಮಿ ನಿನ್ನನ್ನು ಅರ್ಥಕೊಳ್ಳುವಂತೆ ಪ್ರತಿಯೊಬ್ಬೊಬ್ಬರನ್ನು ನೀನು ಎಚ್ಚರಿಸಿ ಕಾಪಾಡು ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ಒಂದು ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ವಾಮಿ ಕುಡಿಯುವುದಕ್ಕೆ ನೀರಿಲ್ಲಪ್ಪ. ನೀರಿನ ಹಾಹಾಕಾರ ಎಲ್ಲೆಲ್ಲೂ ಮುಳುಗ್ತಾ ಇದೆ ಸ್ವಾಮಿ. ಟ್ಯಾಕ್ಟರ್ ನೀರಿಗೆ ಸ್ವಾಮಿ 1,500 ರೂಪಾಯಿ ಕೇಳ್ತಾ ಇದ್ದಾರೆ ಸ್ವಾಮಿ. ಕರ್ತನೆ, ಈ ಒಂದು ಬೆಂಗಳೂರು ಪ್ರಾಂತ್ಯದಲ್ಲಿ ಸ್ವಾಮಿ 2ನೇ ಸ್ಥಾನವಾಗಿದೆ ಸ್ವಾಮಿ. ಈ ನೆಕ್ಸ್ಟ್ ಸ್ವಾಮಿ ಈ ಒಂದು ಬೆಂಗಳೂರು ಗ್ರಾಮವನ್ನು ಆಶೀರ್ವದಿಸುವಂತ ದೇವರು ನೀವೇ. ನಿನ್ನ ಅಭ್ಯಾಸವನ್ನು ಚಾಚಿ ಸ್ವಾಮಿ ಹೆಚ್ಚಿನ ಮಳೆಯನ್ನು ನೀನು ಈ ಒಂದು ಗ್ರಾಮಕ್ಕೆ ಕೊಡ್ಬೇಕಂತ ನಿನ್ನ ಬೇಡ್ಕೊಳ್ತಾ ಇದ್ದೀವಿ ಸ್ವಾಮಿ. ಅದ್ಭುತ ಮಾಡುವಂತ ದೇವರು ಸ್ವಾಮಿ. ಎಷ್ಟೋ ಅದ್ಭುತಗಳು ಮಾಡಿದರೆ ಸ್ವಾಮಿ. 1 ಮೀನಿನಿಂದ 5 ಮೀನಿನಿಂದ 1 ರೊಟ್ಟಿಯಿಂದ ಎಷ್ಟೋ ಜನಗಳಿಗೆ ನೀನು ಕೊಟ್ಟಂತ ಆಹಾರ. ಅದೇ ರೀತಿಯಲ್ಲಿ ಸ್ವಾಮಿ ಈ ಒಂದು ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ವಾಮಿ ನಿನ್ನ ಅಭ್ಯಾಸವನ್ನು ಚಾಚಿ ಮಳೆಯನ್ನು ಸುರಿಸಿ ಎಲ್ಲಾ ಜನಗಳು ಸಂತೋಷದಿಂದ ಇರುವಂತೆ ನಿನ್ನನ್ನು ಮರೆಯದಂತೆ ಸ್ವಾಮಿ ಆಶೀರ್ವಾದ ಮಾಡಪ್ಪ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಮತ್ತೊಂದಾವರ್ತಿ ಸ್ವಾಮಿ ಕರ್ತನೆ, ನಿನ್ನಲ್ಲಿ ಬೇಡುತ್ತಾ ಇದ್ದೀನಿ ಸ್ವಾಮಿ. ನಮ್ಮ ಕುಟುಂಬವನ್ನು ಕೂಡ ನಿನ್ನ ಮುಟ್ಟು ಆಶೀರ್ವದಿಸಿ. ಈ ಕುಟುಂಬದಲ್ಲಿರೋ ಪ್ರತಿಯೊಬ್ಬರು ನಿನ್ನ ರಕ್ಷಣೆ ಹೊಂದಲಿಪ್ಪ. ನಿನ್ನ ಒಂದು ಮಹಿಮೆಯನ್ನು ಕಂಡುಕೊಂಡು ನಿನ್ನ ಒಂದು ಮಾರ್ಗದ ಕಡೆ ನಡೆಯುವಂತೆ ಪ್ರತಿಯೊಬ್ಬೊಬ್ಬರನ್ನು ಎಚ್ಚರಿಸಿ ಆಶೀರ್ವದಿಸು, ಬಲಪಡಿಸಿ ಕಾಪಾಡು ದೇವ. ಹೌದು ಕರ್ತನೆ, ಎಲ್ಲಾ ನಮ್ಮ ಬಂಧು ಬಾಂಧವರನ್ನು, ನಮ್ಮ ಅಕ್ಕ ತಂಗಿಯರ ಕುಟುಂಬಗಳನ್ನು ಪ್ರತಿಯೊಬ್ಬೊಬ್ಬರನ್ನು ಕೂಡ ಸ್ವಾಮಿ ನಿನ್ನ ಪಾದ ಮುಟ್ಟಿಸ್ತಾ ಇದ್ದೀವಿ ಸ್ವಾಮಿ. ಎಲ್ಲ ರೆಕ್ಕೆಗಳಲ್ಲಿ ಮುಚ್ಚುಮರ ಮಾಡಿ ನಮ್ಮನ್ನೆಲ್ಲ ಆಶೀರ್ವದಿಸಿ ನಡೆಸು, ಕಾಯ್ದು ಕಾಪಾಡು ಸ್ವಾಮಿ. ನಾವು
ಕರ್ತನೆ, ನಿನ್ನನ್ನು ಮರೆಯದಂತೆ ನಮ್ಮನ್ನು ಎಚ್ಚರಿಸಿ ನಡೆಸು ಸ್ವಾಮಿ. ಹೌದು ಕರ್ತನೆ, ಇವತ್ತಿನ ದಿವಸ ಸ್ವಾಮಿ ನೀವು ಮಾಡಿದಂತ ಪ್ರತಿಯೊಂದು ಉಪಕಾರಗಳನ್ನು ನಾವು ಸ್ಮರಿಸುತ್ತಾ ನಿನ್ನ ಮಕ್ಕಳಾಗಿ ಜೀವಿಸಿ ನಡೆಯುವಂತೆ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಕಾಪಾಡಪ್ಪ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಹಬ್ಬ ಮತ್ತೊಂದಾವರ್ತಿ ಹೇಳಿದಂತ ಎಲ್ಲಾ ವಾಕ್ಯಗಳನ್ನು ನನ್ನ ಪ್ರಾರ್ಥನೆಯಲ್ಲಿ ಏನಾದರೂ ಲೋಪದೋಷವಿದ್ದರೆ ಅದನ್ನು ಕ್ಷಮಿಸಿ ಸ್ವಾಮಿ. ಹೇಳಿದಂತ ಎಲ್ಲಾ ವಾಕ್ಯಗಳನ್ನು, ಈ ದಿನದಲ್ಲಿ ನಡೆದಂತ ಪ್ರತಿಯೊಂದು ಪ್ರಾರ್ಥನೆಗಳನ್ನು, ಎಲ್ಲಾ ಬೋಧಕರನ್ನು, ಎಲ್ಲಾ ಸಭೆಗಳನ್ನು, ಈ ಕೂಟದಲ್ಲಿ ಸೇರ್ತಕ್ಕಂಥ ಪ್ರತಿಯೊಂದು ಕುಟುಂಬಗಳನ್ನು, ಆತ್ಮಗಳನ್ನು ಕೂಡ ನಿನ್ನ ಪಾದಕ್ಕೊಪ್ಪಿಸುತ್ತಾ, ನನ್ನನ್ನು, ನಮ್ಮ ಕುಟುಂಬವನ್ನು ನಿನ್ನ ಪಾದಕ್ಕೊಪ್ಪಿಸುತ್ತಾ, ಪ್ರತಿದಿನವೂ ಈ ಮುಂಜಾನೆ ಎದ್ದು ಚಿರವಲಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮವನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ನಜರೇತಿನ ಯೇಸುವಿನ ಮುಂದಾದ ನಾಮದಲ್ಲಿ ದೀನನಾಗಿ ಅಲ್ಪನಾಗಿ ತಂದೆ ಮಗ ಪವಿತ್ರಾತ್ಮ ನಾಮದಲ್ಲಿ ಘನ ಮಾನ ಮಹಿಮೆ ಅಪ್ಪ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ, ನನ್ನನ್ನು ನಾನು ತಗ್ಗಿಸಿಕೊಂಡು ಭಯಭಕ್ತಿಯುಳ್ಳನಾಗಿ ನಿನ್ನ ಪಾದಕ್ಕೆ ಅಡ್ಡಬಿದ್ದು ಬಂದಿದ್ದೇನೆ ನಮ್ಮ ಜೀವವುಳ್ಳ ಯೇಸುವೆ, ಆಮೆನ್. ಋತುವಾದ ಪ್ರಾರ್ಥನೆಗಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಹಿರಿಯರಾದಂತ ಈವ್ಲಿನ್ ನಮ್ಮ ಅವರು ಪ್ರಾರ್ಥಿಸಬೇಕಾಗಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನು, ದಯಾಮಯನು, ಪ್ರೀತಿ ಸಾಗರನು, ನೀತಿ ಸ್ವರೂಪನು, ಅದ್ಭುತ ಸ್ವರೂಪನು, ನಮ್ಮ ಬಗ್ಗೆ ಆಲೋಚನೆ ಉಳ್ಳವನಾಗಿರುವ ಆತನೇ ನಿನ್ಗೆ ಸ್ತೋತ್ರಪ್ಪ. ಅಪ್ಪ ತಂದೆ, ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟು ಈ ಮುಂಜಾನೆ ಎದ್ದು ನಿನ್ನನ್ನು ಸ್ತುತಿಸಿ ಕೊಂಡಾಡಲು ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಎಷ್ಟೋ ಜನರು ಈ ಸಮಯವನ್ನು ಕಾಣದೆ ಹೋಗಿದ್ದಾಗ್ಯೂ ನಮ್ಮನ್ನಾದರೂ ದೇವ್ರೆ ಈ ಲೋಕದಲ್ಲಿ ಇರಿಸಿ ಅಪ್ಪ ನಿನ್ನ ಉದ್ದೇಶವನ್ನು ನೆರವೇರಿಸುತ್ತಿದ್ದೀ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಉದ್ದೇಶದಂತೆ, ನಿನ್ನ ಚಿತ್ತದಂತೆ ನಮ್ಮನ್ನು ನಡೆಸು ಸ್ವಾಮಿ. ಕೈ ಹಿಡಿದು ನಡೆಸಪ್ಪ. ಎಲ್ಲ ಕೇಡು ಗಂಡಾಂತರದಿಂದ ನಮ್ಮನ್ನು ತಪ್ಪಿಸು. ಸೈತಾನನು ತಂದೊಡ್ಡುವ ಎಲ್ಲ ಸೈತನ್ ಕಾರ್ಯದಿಂದ ನಮ್ಮನ್ನು ತಪ್ಪಿಸಿ ನಡೆಸಪ್ಪ. ಜೀವವುಳ್ಳ ದೇವರೇ, ಜೀವನದಿಯೇ, ಜೀವಿಸುವ ದೇವರೇ, ಸರ್ವಶಕ್ತನೇ ನಿನ್ಗೆ ಸ್ತೋತ್ರ. ಇಮ್ಮಾನುವೇಲನೆ, ಎಬಿನೇಜರನೆ, ಎಲ್ಶಡಾಯ್ ದೇವರೇ ನಿನ್ಗೆ ಸ್ತೋತ್ರ. ಯೆಹೋವರೂ ಆಗಿದ್ದುಕೊಂಡು ನಮ್ಮ ಜೊತೆಗಾರರು ನೀನಾಗಿದ್ದುಕೊಂಡು ನಮ್ಮನ್ನು ಹಸಿರುಗಾವಲುಗಳಲ್ಲಿ ತಂಗಿಸಿ ವಿಶ್ರಾಂತಿಕರವಾದ ನೀರುಗಳ ಬಳಿಯಲ್ಲಿ ಬೆದ್ದರ ಮಾಡುವ ಆತನು ನೀನಾಗಿದ್ದಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಕೃಪಾ ಸಂಪೂರ್ಣನೇ ನಿನ್ಗೆ ಸ್ತೋತ್ರ. ದಯಾಮಯನು ನೀನು, ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವ ಆತನೇ ನಿನ್ಗೆ ಸ್ತೋತ್ರಪ್ಪ. ಪರಿಶುದ್ಧನೇ, ನಿಮ್ಮ ಪರಿಶುದ್ಧ, ನಾನು ಪರಿಶುದ್ಧನಾಗಿರುವಂತೆ ನೀವು ಪರಿಶುದ್ಧರಾಗಿರ್ರಿ ಅಂತ ಹೇಳಿದ ಆತನು. ನಿನ್ನ ಸ್ವಾರೂಪ್ಯದಲ್ಲಿ ನಮ್ಮನ್ನು ಉಂಟು ಮಾಡಿದ ಆತನು. ನಿನ್ನ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡ ಆತನು ನೀನಾಗಿದ್ದೀಯಲ್ಲಪ್ಪ. ನಿನ್ನ ಪ್ರೀತಿ, ನಿನ್ನ ಮಮತೆ, ಊಹಿಸಲಾರದ ನಿನ್ನ ಪ್ರೀತಿ ಮಮತೆಗಾಗಿ ಸ್ತೋತ್ರ ರಾಜ. ಅಪ್ಪ, ನಿನ್ನ ಚಿತ್ತವಂತಂತೆ ನಾವು ನಡೆದುಕೊಳ್ಳುವಂತೆ ಕರ್ತನೆ ನೀನು ನಮ್ಮನ್ನು ಆಶೀರ್ವದಿಸು, ಅಭಿಷೇಕಿಸು ಕರ್ತನೆ. ದಿವ್ಯಾಶೀರ್ವಾದದ ಮಳೆಯನ್ನು ನಮ್ಮ ಜೀವಿತದಲ್ಲಿ ತುಂಬಿಸಿ ನಡೆಸಪ್ಪ ಕರ್ತನೆ. ನಿನ್ಗೆ ಸ್ತೋತ್ರಪ್ಪ. ಸೇರಿ ಬಂದಿರುವ ನಮ್ಮೆಲ್ಲರನ್ನು ಕರ್ತನೆ ಆಶೀರ್ವದಿಸು ಕರ್ತನೆ. ಈ ಸಭೆಯನ್ನು ಆಶೀರ್ವದಿಸು, ಅಭಿವೃದ್ಧಿ ಪಡಿಸು ಕರ್ತನೆ. ನಿನ್ನನ್ನು ಯಾವಾಗಲೂ ಸ್ತುತಿಸುತ್ತಾ ಕೊಂಡಾಡ್ತಾ ನೀನು ಮಾಡಿದ ಉಪಕಾರಗಳನ್ನು ಒಂದನ್ನೂ ಮರೆಯದೆ ನಿನಗೆ ಸ್ತೋತ್ರ ಸಲ್ಲಿಸುವ ಮಕ್ಕಳಾಗುವಂತೆ ಜ್ಞಾಪಕ ಕರ್ತನೆ. ಅಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನಲ್ಲಿ ಭಯಪಟ್ಟವರಾಗಿ, ನಿನ್ನ ಆಜ್ಞಾವಿಧಿ ನಿಯಮಗಳನ್ನು ಅನುಸರಿಸುವವರಾಗಿ, ನಿನ್ನಲ್ಲಿ ನಂಬಿಕೆ ಉಳ್ಳವರಾಗಿ, ನಿರೀಕ್ಷೆ ಉಳ್ಳವರಾಗಿ ಜೀವಿಸುವಂತೆ ಕಾರ್ಯಕರ್ತನಾದ ನೀನು ನಮ್ಮನ್ನು ಆಶೀರ್ವದಿಸಿ ನಡೆಸಪ್ಪ. ಕೈ ಹಿಡಿದು ನಡೆಸು ಕರ್ತನೆ. ನಿನಗೆ ವಿಧೇಯರಾಗಿ ಕರ್ತನೆ ನಾವು ಜೀವಿಸುವಂತೆ ನೀನು ನಮ್ಮನ್ನು ಆಶೀರ್ವದಿಸಿ ನಡೆಸಪ್ಪ. ಹೌದು ಕರ್ತನೆ, ಇಲ್ಲಿ ತನಕ ನಮ್ಮನ್ನು ಕಾದಿದ್ದಿ, ಕಾಪಾಡಿದಿ. ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸದೆ ನಿದ್ರಿಸದೆ ನಮ್ಮ ಜೊತೆಗಾರ ನೀನಾಗಿದ್ದುಕೊಂಡು ನಡೆಸಿದ ನಿನ್ನ ಪ್ರೀತಿ ಮಮತೆಗಾಗಿ ಸ್ತೋತ್ರ ರಾಜ. ಸ್ತೋತ್ರಪ್ಪ. ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದೀಯ. ದಯೆಯು, ಕನಿಕರವು, ದೀರ್ಘ ಶಾಂತಿಯು, ಮಹಾಕೃಪೆಯಿಂದ ನಮ್ಮನ್ನು ತುಂಬಿಸುವಾತ ನೀನಾಗಿದ್ದೀಯ. ಅಪ್ಪ, ನಿನ್ಗೆ ಸ್ತೋತ್ರಪ್ಪ. ಸ್ತೋತ್ರ ರಾಜ. ಸ್ತೋತ್ರ ಕರ್ತನೆ. ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸು ಕರ್ತನೆ.
ಪ್ರತಿಯೊಂದೊಂದು ಕುಟುಂಬದಲ್ಲಿರುವವರನ್ನು ಒಬ್ಬೊಬ್ಬರನ್ನ ಆಶೀರ್ವದಿಸು ಕರ್ತನೆ. ನಿನಗೆ ಮಹಿಮೆ ಉಂಟಾಗಲಿ ರಾಜ. ಅಪ್ಪ, ನಿನ್ನ ಬರೋಣಕ್ಕೆ ನಾವು ಕಾದಿರುವಂತೆ ಕರ್ತನೆ, ನಿನ್ನ ಚಿತ್ತದಂತೆ ನಾವು ನಡೆದುಕೊಳ್ಳುವಂತೆ ಕರ್ತನೆ, ನೀನು ನಮ್ಮನ್ನು ಆಶೀರ್ವದಿಸು ಕರ್ತನೆ. ಇಂಥ ಸಮಯದಲ್ಲಿ ನೀನು ಯಾವಾಗಲೂ ನಮ್ಮ ಜೊತೆಯಲ್ಲಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ವಾಗ್ದಾನಗಳಿಗಾಗಿ ಸ್ತೋತ್ರ. ನಿನ್ನ ವಾಗ್ದಾನವು ನಮ್ಮ ಜೀವಿತದಲ್ಲಿ ನಡೆಯುತ್ತಾ ಇರುವುದಕ್ಕಾಗಿ ಸ್ತೋತ್ರ ಕರ್ತನೆ. ವಾಗ್ದಾನ ಮಾಡಿದ ಆತನು ನಂಬಲು ಯೋಗ್ಯನಾಗಿದ್ದೀ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಕೂಡ ನಂಬಿಗಸ್ತರಾಗಿ ಕರ್ತನೆ ನಿನ್ಗೆ ವಿಧೇಯರಾಗಿ ನಡೆದುಕೊಳ್ಳುವಂತೆ ನಿನ್ನ ಆತ್ಮನ ಸಹಾಯ ಕೊಟ್ಟು ನಡೆಸಪ್ಪ. ಹೀಗೆ ಕರ್ತನೆ ನಮ್ಮೆಲ್ಲರನ್ನು ಕರ್ತನೆ ನಿನ್ನ ಚಿತ್ತಕ್ಕೆ ವಹಿಸಿಕೊಡುತ್ತಾ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೆನ್. ತುಂಬಾದಂತ ಪ್ರಾರ್ಥನೆಗಾಗಿ ಹಿರಿಯರನ್ನು ಕಳಿಸ್ತೇನೆ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಮುಕ್ತಾದ ಪ್ರಾರ್ಥನೆಯನ್ನ ನಾನು ಮಾಡುವಂತ. Good morning, Pastor. Morning. Pastor, I just pray for the family, especially Vinay and Pooja. Just pray for them. ಪಾಸ್ಟ್ರೆ, ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇದೆ, ಹಾ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಡೆನ್ಸಿಲ್ ಡಾಜಿಯಾ ಇಬ್ಬರಿಗೆ ಸಹ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಎಲ್ಲಾ ಮಕ್ಕಳಿಗೋಸ್ಕರ ಸಹ ಪ್ರಾರ್ಥನೆ ಮಾಡಿ ಪಾಸ್ಟ್ರೆ. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ಹೇಳಿ. ಅದೇ ಡೇವಿಡ್ ಪಾಸ್ಟರ್ ಹೇಳ್ದಂಗೆ ಮಕ್ಕಳಿಗೆಲ್ಲ ಎಕ್ಸಾಮ್ ನಡೀತಾ ಇದೆ. ಅದರಲ್ಲಿ ಕೂಡ ನಮ್ಮ ಪ್ರಿನ್ಸ್ ಸರ್ ಕೂಡ ಇವತ್ತು ಎಕ್ಸಾಮ್ ನಿನ್ನೆ ಇವತ್ತಿಂದ, ಹಂಗಾಗಿ ಪ್ರಾರ್ಥನೆ ಮಾಡಿ. ಆಮೇಲೆ ನಿನ್ನೆ ನನಗೆ ಈ ಅಲ್ಲೊಂದು ತುಂಬಾನೇ ಇದು ಕೊಡ್ತಾ ಇತ್ತು. ನಿನ್ನೆ ಸಂಜೆ ಹೋಗಿದ್ದೆ ಹಾಸ್ಪಿಟ್ಲಿಗೆ. ಅವರು ಅದನ್ನ ನೋಡ್ಬಿಟ್ಟು ಇಲ್ಲ ಇದು ಕಿತ್ತಾಕ್ಲೇಬೇಕು ಅಂತ ಹೇಳ್ಬಿಟ್ಟು ಅಲ್ಲೂ ಕಿತ್ತಾಕ್ಬಿಟ್ಟಿದ್ದಾರೆ. ಆಮೇಲೆ ಅದಕ್ಕಾಗಿ ನನಗಾಗಿ ಪ್ರಾರ್ಥನೆ ಮಾಡಿ ದೇವರು ಇದರ ಒಂದು ಇದರಿಂದ ಬಿಡಿಸಿ ದೇವ್ರು ನಮ್ಮನ್ನು ಆಶೀರ್ವದಿಸ್ಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಉನ್ನತೋನ್ನತನು ಪರಾತ್ಪರನು ಸರ್ವಶಕ್ತನೂ ಆಗಿರುವಂತಹ ನಿನ್ನ ಕೃಪಾ ಸನ್ನಿಧಾನಕ್ಕೆ ನಿನ್ನ ಮಕ್ಕಳಾದ ನಾವು ಕೂಡಿ ಬಂದು ಸ್ವಾಮಿ ಈ ಆತ್ಮೀಯ ವರಗಳಲ್ಲಿ ಪಾಲು ಹೊಂದಿ ಈ ಲೋಕದಲ್ಲಿ ಸ್ವಾಮಿ ಅನೇಕರಿಗಾಗಿ ಪ್ರಾರ್ಥಿಸುವಂತ ಕೃಪೆಯನ್ನು ಕೊಟ್ಟಿದ್ದೀ. ಇದಕ್ಕಾಗಿ ಸ್ತೋತ್ರ. ನಮ್ಮ ಮೊರೆಯನ್ನು ಕೇಳುವಂತಹ ದೇವರಾಗಿದ್ದೀವಿ. ಈ ಲೋಕದಲ್ಲಿ ನಿನ್ನ ಆತ್ಮನ ಬಲದಿಂದ ನಮ್ಮನ್ನು ಅಭಿಷೇಕಿಸಿ ನಿನ್ನ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸಿಕೊಂಡು ಬೇಡಬೇಕಾದಂತ ಪ್ರತಿಯೊಂದು ವಿಷಯವನ್ನ ಸ್ವಾಮಿ ನಮಗೆ ತಿಳಿಯಪಡಿಸಿ. ಇದಕ್ಕಾಗಿ ನಿಮಗೆ ಸ್ತೋತ್ರ. ಮುಖ್ಯವಾಗಿ ಸ್ವಾಮಿ, ಲೋಕಕ್ಕೆಲ್ಲ ಸುವಾರ್ತೆ ಸಾರಲ್ಪಡಬೇಕಾಗಿದೆ. ಅಂತ್ಯದ ಸಮಯವು ಸಮೀಪಿಸಿದೆ. ಏನು ಬರುವುದರೊಳಗಾಗಿ ಸಕಲ ಸತ್ಯವನ್ನ ಪವಿತ್ರಾತ್ಮ ದೇವರು ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ತಿಳಿಸಬೇಕಾಗಿದೆ. 3 ದೂತರ ವರ್ತಮಾನವು ಸ್ವಾಮಿ ಪ್ರತಿಯೊಬ್ಬ ಮಾನವನ ಜೀವಿತಕ್ಕೆ ಗೊತ್ತಾಗಬೇಕಾಗಿದೆ. ಸಭೆಯ ಮೇಲೆ ಬಿದ್ದ ದೊಡ್ಡ ಭಾರವು ಇದಾಗಿದೆ ಸ್ವಾಮಿ. ಅಲ್ಪರು ಅಯೋಗ್ಯರು ಆದ ನಾವು ಸ್ವಾಮಿ ಇದಕ್ಕಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತೆ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಮಕ್ಕಳಾದ ನಮ್ಮ ಪ್ರಾರ್ಥನೆಯನ್ನು ಲಾಲಿಸು ಸ್ವಾಮಿ. ಈ ದೊಡ್ಡ ಭಾರವನ್ನ ಹೊತ್ತು ನಿರ್ವಹಿಸಲು ಬೇಕಾದಂತ ಬಲವನ್ನ ಶಕ್ತಿಯನ್ನ ಸಭೆಗೆ ಅನುಗ್ರಹಿಸು. ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ದಯಪಾಲಿಸಿಕೊಡು. ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ ನಿನ್ನ ಆತ್ಮನ ಬಲವನ್ನ ದಯಪಾಲಿಸು. ಪ್ರತಿಯೊಬ್ಬರೂ ಸಹ ಈ ಭಾರವನ್ನು ಹೊತ್ತುಕೊಂಡವರಾಗಿ ತಾವಿರುವಂತ ಸ್ಥಳದಲ್ಲಿ ಸತ್ಯದ ಸುವಾರ್ತೆಯನ್ನ ಸಾರ್ಲಿಕ್ಕಾಗುವಂತೆ ಪವಿತ್ರಾತ್ಮ ದೇವರು ಪ್ರತಿಯೊಬ್ಬರನ್ನು ಎಚ್ಚರವಾಗಿದ್ದು ನಡೆಸಲಿ ಎಂಬುದಾಗಿ ಬೇಡಿಸ್ತೇನೆ ಸ್ವಾಮಿ. ಎಲ್ಲ ಬಡತನವನ್ನ ತೆಗೆದುಹಾಕು, ಎಲ್ಲ ಕಷ್ಟಗಳನ್ನ ತೆಗೆದುಹಾಕು, ಎಲ್ಲ ನೋವು ದುಃಖ ಭಾರ ಚಿಂತೆಗಳನ್ನ ತೆಗೆದುಹಾಕು, ಎಲ್ಲಾ ರೀತಿಯಾದ ಅಸಮಾಧಾನ ಗಲಿಬಿಲಿಯನ್ನ ತೆಗೆದುಹಾಕು ಸ್ವಾಮಿ. ಪರಲೋಕದ ದ್ವಾರವನ್ನ ತೆರೆದು ಎಲ್ಲಾ ಕೊರತೆಯನ್ನ ನೀಗಿಸುವ ಆತನು ನೀನು ಸಕಲ ಕೊರತೆಗಳನ್ನ ಸಕಲ ಮಾನವರ ಜೀವಿತದಲ್ಲಿ ನೀಗಿಸಿ ಪ್ರತಿಯೊಬ್ಬ ಮನುಷ್ಯನು ಸುಖ ಸಂತೋಷ ಸಮಾಧಾನ ನೆಮ್ಮದಿಯಿಂದ ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ಅಡ್ಡ ಬಿದ್ದು ನಿನ್ನನ್ನು ಆರಾಧಿಸುವಂತೆ ಸಹಾಯ ಮಾಡು. ನಿನ್ನೊಬ್ಬನೇ ಸೃಷ್ಟಿಕರ್ತನಾದಂತಹ ತಂದೆಯಾದ ದೇವರು ಈ ಭೂಮಿಯನ್ನು ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿಸಿ ಸಕಲ ಜೀವಿಗಳಿಗೂ ಒಡೆಯನು ಎಂಬುದನ್ನ ಸ್ವಾಮಿ ಸಕಲ ಕುಲ ಭಾಷೆ ಪ್ರಜೆ ಜನಾಂಗದವರು ನರ ಕುಲದವರೆಲ್ಲರೂ ಅರಿತುಕೊಳ್ಳುವಂತೆ ಸಹಾಯ ಮಾಡು ಸ್ವಾಮಿ.
ನಿನ್ನ ವಾಗ್ದಾನಗಳು ನೆರವೇರಲಿ ಸ್ವಾಮಿ. ಅಂತ್ಯ ಕಾಲದಲ್ಲಿ ಯೆಹೋವನ ಮಂದಿರವು ಉನ್ನತವಾಗಿ ಬೆಳೆಯುವುದು. ಜನಾಂಗಗಳಿಂದ ಸಮೂಹದೋಪಾದಿಯಲ್ಲಿ ಪ್ರವಾಹದಂತೆ ದೇವರ ಸನ್ನಿಧಾನಕ್ಕೆ ಎರಗಿ ಬರುವುದು ಎಂಬುದಾಗಿ ಈ ಕೊನೆ ಕಾಲದಲ್ಲಿ ಅಂತ ಮಹತ್ ಕಾರ್ಯಗಳನ್ನ ನೀನು ಮಾಡು, ಅಂತ ಅದ್ಭುತವನ್ನ ಮಾಡು. ಅಲ್ಪರಾದ ನಮ್ಮ ಮುಖಾಂತರವಾಗಿ ನಮ್ಮ ಪ್ರಾರ್ಥನೆಗಳನ್ನ ನೀನು ಲಾಲಿಸಿ ಸ್ವಾಮಿ. ನಿನ್ನ ಆತ್ಮನ ಕಾರ್ಯಗಳನ್ನ ನಡೆಸಿ ಅಲ್ಪನಾದವನಿಂದ ಮಹತ್ ಕಾರ್ಯಗಳನ್ನ ಮಾಡಿ ನಿನ್ನ ಸೇವೆಯನ್ನು ಸಂಪೂರ್ಣಗೊಳಿಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಅನೇಕ ಕೊರತೆಗಳು ಸ್ವಾಮಿ ಭೂಮಿಯಲ್ಲಿ ತುಂಬಿವೆ. ವಿಶೇಷವಾಗಿ ಬೆಂಗಳೂರು ಪಟ್ಟಣಕ್ಕೆ ಸ್ವಾಮಿ ನೀರಿನ ಅಭಾವ ಇದೆ. ಜನರು ಸ್ವಾಮಿ ಪರಿತಪಿಸುತ್ತಿದ್ದಾರೆ. ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಸ್ವಾಮಿ. ಕರ್ತನೆ, ಎಲ್ಲರೂ ನಿನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ನೀನು ಇಚ್ಛಿಸುತ್ತೀವಿ. ಪ್ರತಿಯೊಬ್ಬ ಮನುಷ್ಯನ ಕಣ್ಣುಗಳು ನಿನ್ನನ್ನ ಎದುರು ನೋಡಬೇಕಾಗಿದೆ ಕರ್ತನೆ. ಅದಕ್ಕಾಗಿ ಇಂತಹ ಕೊರತೆಗಳು ಈ ಭೂಮಿ ಮೇಲೆ ಬರುತ್ತವೆ ಸ್ವಾಮಿ. ನಿನ್ನ ಕೃಪೆ ಇರಲಿ ಸ್ವಾಮಿ. ಎಲ್ಲ ಈ ಪಟ್ಟಣದಲ್ಲಿ ವಾಸಿಸುವಂತ ಪ್ರತಿಯೊಬ್ಬರ ಹಿತಕ್ಕಾಗಿ, ಆರೋಗ್ಯಕ್ಕಾಗಿ, ಕ್ಷೇಮಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಈ ನೀರಿನ ಬರವನ್ನ ನೀಗಿಸು. ನಿಶ್ಚಿತವಾದಲ್ಲಿ ಮಳೆಯನ್ನ ಕೊಡು. ನೀರಿಗೆ ಬೇಕಾದ ಸಹಾಯವನ್ನ ಮಾಡು. ನಿನ್ನ ಕೃಪೆಯಿಂದ ಸ್ವಾಮಿ ಕೊರತೆ ಇಲ್ಲದೆ ಇಲ್ಲಿರ್ತಕ್ಕಂಥ ಜನರು ನೆಮ್ಮದಿಯಿಂದ ಬದುಕುವಂತೆ ಸಹಾಯ ಮಾಡು. ಎಷ್ಟೋ ಜನರು ಹೊಟ್ಟೆ ಪಾಡಿಗಾಗಿ ಇಲ್ಲಿ ಬಂದಿದ್ದಾರೆ ಸ್ವಾಮಿ. ಅವರ ಊರುಗಳಲ್ಲಿ, ಅವರ ಗ್ರಾಮಗಳಲ್ಲಿ ಅವರ ಅನ್ನ, ಊಟ, ವಸತಿಗಳಿಲ್ಲದೆ ಕಷ್ಟಪಡುತ್ತಿರುವಾಗ ತಮ್ಮ ಮಕ್ಕಳನ್ನ, ತಮ್ಮ ಜೀವಿತವನ್ನ ರೂಪಿಸಿಕೊಳ್ಳಲು ಇಲ್ಲಿ ಬಂದು ಬದುಕುತ್ತಿದ್ದಾರೆ ಸ್ವಾಮಿ. ಹನಿ ಹನಿ ನೀರಿಗಾಗಿ ಪರಿತಪಿಸುತ್ತಿದ್ದಾರೆ. ನಿನ್ನ ಕೃಪೆಯಲ್ಲಿ ಸ್ವಾಮಿ ಬಡವರ ಮರಿಯನ್ನ ಕೇಳುವಂತ ದೇವರು, ಬಡವರ ಪರಿಸ್ಥಿತಿಯನ್ನ ನೋಡುವಂತ ದೇವರು ನೀನು. ಬಡವರಿಗಾಗಿ ಮಳೆಯನ್ನು ಸುರಿಸಿ ಈ ನೀರಿನ ಅಭಾವವನ್ನ ನೀಗಿಸು ಸ್ವಾಮಿ. ಇಲ್ಲಿರ್ತಕ್ಕಂಥ ಎಲ್ಲಾ ಜನರಿಗೂ ಸ್ವಾಮಿ ಸಮಾಧಾನವನ್ನು, ಸಮೃದ್ಧಿಯನ್ನು ದಯಪಾಲಿಸಿಕೊಡು. ನಮ್ಮ ಅಪರಾಧಗಳನ್ನ ಕ್ಷಮಿಸು, ನಮ್ಮ ಪಾಪಗಳನ್ನ ಮನ್ನಿಸು. ಈ ಪಟ್ಟಣದಲ್ಲಿ ನಡೆಯುವಂತ ಪಾಪಗಳು ನಿಂತು ಹೋಗುವಂತೆ ಕಾರ್ಯ ಮಾಡು. ಜನರು ಭಯಭಕ್ತುಳವರಾಗುವಂತೆ ಕೃಪೆ ತೋರು. ದೇಶದ ನಾನಾ ಕಡೆಯಿಂದ ಬಂದು ವಾಸಿಸುವಂತ ಈ ಪಟ್ಟಣದಲ್ಲಿ ನಿನ್ನ ಆತ್ಮನು ಸಕಲ ಪ್ರಜೆಗಳಿಗೂ ಸ್ವಾಮಿ ನಿನ್ನ ವಾಕ್ಯಗಳು ಮುಟ್ಟಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಸತ್ಯವನ್ನು ತಿಳಿಸುವಂತೆ ಕೃಪೆ ತೋರು. ಪ್ರತಿಯೊಬ್ಬರೂ ನಿನ್ನನ್ನು ಅರಿತು ನಿನ್ನಲ್ಲಿ ಭಯಭಕ್ತುಳವರಾಗಿ ನಿತ್ಯ ರಾಜ್ಯಕ್ಕೆ ಸಿದ್ಧರಾಗುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಕರ್ತನೆ, ಈ ಸಮಯದಲ್ಲಿ ಕರ್ತನೆ ಪರೀಕ್ಷೆ ಬರೆಯುತ್ತಿರುವಂತ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ನಿನ್ನ ಕೃಪೆಯ ಮಕ್ಕಳ ಮೇಲೆ ಅವರಿಗೆ ಜ್ಞಾನ ಕೊಡು, ಬುದ್ಧಿ ಕೊಡು, ತಿಳುವಳಿಕೆ ಕೊಡು ಸ್ವಾಮಿ. ಹೆಚ್ಚಿನ ರೀತಿಯಲ್ಲಿ ಸ್ವಾಮಿ ಅರ್ಥ ಮಾಡಿಕೊಂಡವರಾಗಿ ನಿನ್ನ ಈ ಒಂದು ಆಶೀರ್ವಾದಗಳಿಗೆ ಪಾತ್ರರಾಗಿರುವಾಗ ಉತ್ತಮವಾಗಿ ಬರೆದು ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತೆ ಕಾರ್ಯ ಮಾಡು. ಈ ಸಮಯದಲ್ಲಿ ಭಯವನ್ನಾಗಲಿ ಆತಂಕವನ್ನಾಗಲಿ ತೆಗೆದುಹಾಕಿ ಧೈರ್ಯವನ್ನ, ಬಲವನ್ನ ಅನುಗ್ರಹಿಸಿ ಧೈರ್ಯದಿಂದ ಸ್ವಾಮಿ ಪರೀಕ್ಷೆಗಳನ್ನ ಬರೆದು ಒಳ್ಳೆಯ ಫಲಿತಾಂಶವನ್ನು ಪಡೆದು ಮತ್ತೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಮರ್ಥರಾಗುವಂತೆ ಕೃಪೆ. ಕಷ್ಟಪಟ್ಟು ಓದಿಸುವಂತ ತಂದೆ ತಾಯಿಗಳನ್ನ ಆಶ್ರಯಿಸು. ಅವರ ಕೈಗಳನ್ನ ಬಲಪಡಿಸು. ಮಕ್ಕಳ ನಿರೀಕ್ಷೆಯ ಗುರಿಯನ್ನ ಮುಟ್ಟಿಸಲು ಬೇಕಾದ ಸಾಮರ್ಥ್ಯವನ್ನ ದಯಪಾಲಿಸಿಕೊಡು ಸ್ವಾಮಿ. ಆ ಮಕ್ಕಳು ಬೆಳೆದು ದೊಡ್ಡವರಾಗಿ ತಂದೆ ತಾಯಿಗಳ ಭಾರವನ್ನು ಹೊತ್ತುಕೊಂಡು ತಂದೆ ತಾಯಿಗಳು ಪಟ್ಟಂತ ಪ್ರಯಾಸಕ್ಕೆ ತಕ್ಕ ವಿಶ್ರಾಂತಿದಾಯಕವಾದ, ನೆಮ್ಮದಿಯುತವಾದಂತ, ಆಶೀರ್ವಾದದಾಯಕವಾದಂತ ಜೀವಿತವನ್ನ ತಂದೆ ತಾಯಿಗಳ ಜೀವಿತದಲ್ಲಿ ತರಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಜ್ಞಾನದಿಂದ, ವಿವೇಕದಿಂದ ಬೆಳೆಯುವಂತೆ ಕಾರ್ಯ ಮಾಡು. ವಿಶೇಷವಾಗಿ ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ಕರ್ತನೆ ವಿನಯ್ ಪೂಜೆಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಆ ಕುಟುಂಬವನ್ನು ನೀನು ರಕ್ಷಿಸು. ಅವರಿಗಾಗಿ ಬೇಡುತ್ತೇವೆ ಸ್ವಾಮಿ. ಅವರ ಹಾಗೆ ಎಷ್ಟೋ ಯೌವನಸ್ಥ ಮಕ್ಕಳು ಕಂಗಾಲಾಗಿ ಹೋಗಿದ್ದಾರೆ ಸ್ವಾಮಿ. ಸೈತಾನನ್ನು ಬೀಸುವ ಬಿರುಗಾಳಿಗೆ ಸಿಕ್ಕಿ ತತ್ತರಿಸಿದ್ದಾರೆ ಸ್ವಾಮಿ. ಕುಟುಂಬದಲ್ಲಿ ಎದುರಾಗುವಂತ ಅನೇಕ ವಿಧವಾದಂತ ಸಂಶಯಾಸ್ಪದವಾದಂತ ಜೀವಿತಕ್ಕೆ ಕರ್ತನೆ ತಮ್ಮನ್ನು ಒಪ್ಪಿಸಿಕೊಟ್ಟು ಸಂಸಾರದಲ್ಲಿ ಇರಬೇಕಾದಂತ ನಂಬಿಕೆಯನ್ನ ಕಳ್ಕೊಂಡಿದ್ದಾರೆ, ವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ, ಪ್ರೀತಿಯನ್ನ ಕಳ್ಕೊಂಡಿದ್ದಾರೆ, ಅನ್ಯೋನ್ಯತೆಯನ್ನ ಕಳ್ಕೊಂಡಿದ್ದಾರೆ ಸ್ವಾಮಿ. ಅವರಲ್ಲಿರಬೇಕಾದಂತ ಬಾಂಧವ್ಯವನ್ನ ಕಳ್ಕೊಂಡಿದ್ದಾರೆ. ದೇವರೇ, ನಿನ್ನ ಆತ್ಮನ ಮುಖಾಂತರವಾಗಿ ಮತ್ತೆ ಅವರಿಗೆ ನೆನಪಿಸಿಕೊಡು. ನೀನು ಅವ್ರನ್ನ ಒಂದುಗೂಡಿಸಿದಿ. ಮನುಷ್ಯರು ಅದನ್ನ ಅಗಲಿಸಬಾರದು. ತಾವೇ ತಮ್ಮ ಸ್ವಂತ ತೀರ್ಮಾನವನ್ನ ತೆಗೆದುಕೊಂಡು ನೀನು ಕೊಟ್ಟುವಂತೆ ಈ ಸೌಭಾಗ್ಯವನ್ನ ಕಳೆದುಕೊಳ್ಳದಂತೆ ಎಚ್ಚರವಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಪವಿತ್ರಾತ್ಮ ದೇವರ ಹೃದಯದಲ್ಲಿ ಕಾರ್ಯ ಮಾಡಿ ತಮ್ಮನ್ನು ತಾವು ತಗ್ಗಿಸಿಕೊಂಡು ನೀನು ಒಪ್ಪಿಸಿಕೊಟ್ಟುವಂತೆ ಈ ಚಿತ್ತಕ್ಕೆ ವಿಧೇಯರಾಗಿ ಕೊಟ್ಟಂತ ಸಂಸಾರವನ್ನ ಕಾಪಾಡಿಕೊಂಡು ನೀನು ಕೊಡುವಂತ ಸಂಸಾರದಿಂದ ಬಂದಂತ ಮಕ್ಕಳನ್ನ ನಿನ್ನ ಭಯಭಕ್ತಿಯಲ್ಲಿ ಬೆಳೆಸುವಂತೆ ಸಹಾಯ ಮಾಡು. ನೀತಿ ಸೇರಿಸು ಸ್ವಾಮಿ. ಈ ಕುಟುಂಬ ನೀನು ಅಸ್ಪಷ್ಟನೆ ವಿನಯ್ ಮತ್ತು ಪೂಜಾರನ್ನು ಆಶೀರ್ವದಿಸು. ನಿಶ್ಚಿತವಾದಲ್ಲಿ ಸ್ವಾಮಿ ಅವ್ರು ಮತ್ತೆ ಒಂದಾಗಿ ಸ್ವಾಮಿ ನೀನು ಅದ್ಭುತ ಮಾಡಿ ಈ ಕುಟುಂಬದಲ್ಲಿ ಸ್ವಾಮಿ ನೀನು ನಿರಂತರವೂ ದೇವರಾಗಿತಿ. ನಿನ್ನ ಕೈ ಸಹಾಯ ಮಾಡಲಾರದಂತ ಮುಟ್ಟುಗೈಯಲ್ಲ ಎಂಬುದನ್ನ ಸಾಬೀತು ಮಾಡು ಸ್ವಾಮಿ. ನಿನ್ನ ಕೃಪೆಯ ಕುಟುಂಬದ ಮೇಲೆ ಇರಲಿ ಕರ್ತನೆ. ವಿಶೇಷವಾಗಿ ಸ್ವಾಮಿ ಸೌರಗೋಸ್ಕರ ಪ್ರಾರ್ಥನೆ,
ಮಗನನ್ನು ಆಸ್ವಸ್ತು ಆರೋಗ್ಯದಿಂದ ತುಂಬಿಸು. ಅವನು ಉತ್ತಮವಾಗಿ ಒಳ್ಳೆ ರೀತಿಯಲ್ಲಿ ಬೆಳೆದು ಅಭಿವೃದ್ಧಿ ಹೊಂದುವಂತೆ, ಪರೀಕ್ಷೆಗಳಲ್ಲಿ ವಿದ್ಯೆಯಲ್ಲಿ ಬುದ್ಧಿಯಲ್ಲಿ ಇನ್ನೂ ಹೆಚ್ಚಿನ ಆಶೀರ್ವಾದಗಳಿಗೆ ಪಾತ್ರನಾಗುವಂತೆ ಕಾರ್ಯ ಮಾಡು ಸ್ವಾಮಿ. ನಿನ್ನ ಕೃಪೆಯಲ್ಲಿ ಸ್ವಾಮಿ, ಸ್ವಾಮಿ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ, ಅವ್ರ ಕುಟುಂಬ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರನ್ನ ಆಶೀರ್ವದಿಸು, ಅವರೆಲ್ಲ ಕೊರತೆಗಳನ್ನ ನೀಗಿಸು, ದುಡಿತಕ್ಕಂಥವ್ರ ಕೈಗಳನ್ನ ಬಲಪಡಿಸು, ಭವಿಷ್ಯಕ್ಕೆ ಬೇಕಾದಂತ ಎಲ್ಲ ಮುಂದಿನ ಮಾರ್ಗಗಳನ್ನ ತೆರೆದಿಡು. ಮುಂದೆ ಹೋಗಲು ಅವರಿಗೆ ಧೈರ್ಯ ಕೊಡು, ಬಲ ಕೊಡು, ಶಕ್ತಿ ಕೊಡು, ತ್ರಾಣ ಕೊಡು ಸ್ವಾಮಿ, ಅನುಕೂಲ ಕೊಡು. ಬೇಕಾದಂತ ಹಣದ ವ್ಯವಸ್ಥೆಯನ್ನ ಮಾಡು, ಕುಟುಂಬದ ಕೊರತೆಯನ್ನ ನೀಗಿಸು. ಮಕ್ಕಳು ಉತ್ತಮವಾಗಿ ಬರೆದು ಒಳ್ಳೆ ಫಲಿತಾಂಶವನ್ನು ಪಡೆದು ತಂದೆ ತಾಯಿಗಳ ಕೊರತೆಯನ್ನ ನೀಗಿಸುವಂತೆ ಸಮೃದ್ಧಿ ಉಳ್ಳವರಾಗುವಂತೆ ಕಾರ್ಯ ಮಾಡು. ನೀನು ಅವರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡು ಸ್ವಾಮಿ. ನಿನ್ನ ಸೇವೆ ಭಾರವನ್ನು ಹೊತ್ತುಕೊಳ್ಳುವಂತ ಶಕ್ತಿಯನ್ನ ಅವರಿಗೆ ಕೊಡು. ನಿನ್ನ ಸೇವೆಯಲ್ಲಿ ಅವರನ್ನು ಉಪಯೋಗಿಸಬೇಕಾಗ್ತದೆ. ವಿಶೇಷವಾಗಿ ಸ್ವಾಮಿ ಹಿರಿಯರಂತೆ ಇಲ್ಲಿ ನಮ್ಮವ್ರಿಗೂ ಪ್ರಾರ್ಥನೆ ಸ್ವಾಮಿ, ಬಲಪಡಿಸು, ಆಧರಿಸು, ಪರಾಮರಿಸು. ಇನ್ನು ಹೆಚ್ಚಿನ ಆರೋಗ್ಯದಿಂದ ಸ್ವಾಮಿ ನಿನ್ನ ಸೇವೆ ಮಾಡುವಂತ ಸೌಭಾಗ್ಯ ಕೊಡು. ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು. ಹಿರಿಯರಂತ ವಿಜಯ್ ಕುಮಾರ್ ಅವರನ್ನ ಕುಟುಂಬ ಮಕ್ಕಳನ್ನ ನಷ್ಟಪಡಿಸ್ತೀವಿ ಸ್ವಾಮಿ. ಅವ್ರು ಮಾಡುವಂತ ಸೇವೆಗಾಗಿ ಸ್ತೋತ್ರವನ್ನ ಬಲಪಡಿಸು, ಆಧರಿಸು, ಪರಾಮರಿಸು. ನಿನ್ನ ಸೇವೆಯಲ್ಲಿ ಇನ್ನೂ ಹೆಚ್ಚಿನ ಜ್ಞಾನದಿಂದ ತುಂಬಿಸಿ ನಿನ್ನ ಮಹಿಮೆಗೋಸ್ಕರ ಅವನು ಉಪಯೋಗಿಸು ಸ್ವಾಮಿ. ನಿನ್ನ ಸೇವೆಯಲ್ಲಿ ಅವರನ್ನ ಅಭಿವೃದ್ಧಿಪಡಿಸು ಸ್ವಾಮಿ. ಗೃಹದಲ್ಲೆಲ್ಲ ನಿನಗೆ ಮಹಿಮೆ ಉಂಟಾಗುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಪ್ರಾರ್ಥನೆ ಸ್ವಾಮಿ, ಅವ್ರಿಗಾಗಿ ಸ್ತೋತ್ರಪ್ಪ. ಅವ್ರನ್ನ ಬಲಪಡಿಸಿದಿ, ಧೈರ್ಯಪಡಿಸಿದಿ, ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ಸ್ಥಿರಪಡಿಸಿದಿ, ಇದಕ್ಕಾಗಿ ಸ್ತೋತ್ರ. ಸತ್ಯಕ್ಕಾಗಿ ಹೋರಾಟ ಮಾಡುವಂತ ಶಕ್ತಿಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸಭೆಯಲ್ಲಿ ಅವರು ಸ್ತಂಭವಾಗಿ ನಿಲ್ಲುವಂತೆ ಕೃಪೆ ತೋರಿದ್ದಕ್ಕಾಗಿ ಸ್ತೋತ್ರ. ಅವರನ್ನ, ಅವ್ರ ಕುಟುಂಬ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಸೊಸೆಂದರನ್ನ ಆಶೀರ್ವದಿಸು. ಯಾವ ಕೊರತೆ ಸಮಸ್ಯೆಗಳು ಬಾರದಂತೆ ದೂತರ ಬೇಲಿನ ಹಾಕು. ಇರುವಂತ ಎಲ್ಲಾ ಸಂಕಷ್ಟಗಳನ್ನ ತೆಗೆದು ಹಾಕು. ಇನ್ನಷ್ಟು ನಂಬಿಕೆ ವಿಶ್ವಾಸದಲ್ಲಿ ಬಲ ಹೊಂದಿ ದೃಢವಾಗಿ ಈ ಭೂಮಿ ಮೇಲೆ ನಿನಗೆ ಸಾಕ್ಷಿ ಕೊಡುವಂತೆ ನಿನ್ನ ಸೇವೆಯಲ್ಲಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು. ಆತನ ಬಲದಿಂದ ಅಭಿಷೇಕಿಸಿ ನಿನ್ನ ಸೇವೆಯಲ್ಲಿ ಉಪಯೋಗಿಸುವ ಸ್ವಾಮಿ. ಲೋಕ್ಯ ಸಂಕಲ್ಪ ಅವರ ಕುಟುಂಬ ಮಕ್ಕಳನ್ನ ಆಶ್ವಸು. ಹಿಡಿಯುವಂತ ಕೈಗಳನ್ನ ಬಲಪಡಿಸು. ಅವ್ರಿಗಿರ್ತಕ್ಕಂಥ ಹಲ್ಲು ನೋವನ್ನ ವಾಸಿ ಮಾಡು, ಗುಣಪಡಿಸು, ಪರಿಪೂರ್ಣವಂತ ಆರೋಗ್ಯ ಕೊಡು, ಸ್ವಸ್ಥತೆಯನ್ನು ಕೊಡು. ಯಾವ ಬಾಧೆ ಇಲ್ಲದೆ ಸಮಾಧಾನದಿಂದ ಎದ್ದು ನಿನ್ನ ಸೇವೆ ಮಾಡುವಂತೆ ಕಾರ್ಯ ಮಾಡು ಸ್ವಾಮಿ. ಬೆಳಗಿನ ಜಾವದಲ್ಲಿ ಸ್ವಾಮಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಸಿದ್ಧವಾಗಿರುವಂತ ಎಲ್ಲಾ ಮಕ್ಕಳನ್ನು ಹಾಗೂ ಸ್ವಾಮಿ ಈ ಕೂಟಕ್ಕೆ ಬಾರದಿದ್ದರೂ ಎಚ್ಚರವಾಗಿದ್ದು ಪ್ರಾರ್ಥಿಸುತ್ತಿರುವಂತೆ ನಿನ್ನ ಮಕ್ಕಳನ್ನ ದಿನಸ್ತಪಿಸ್ತೇನೆ. ಎಲ್ಲರ ಕಣ್ಣುಗಳನ್ನ ತೆರೆ ಸ್ವಾಮಿ. ಇದು ಪ್ರಾರ್ಥಿಸಬೇಕಾದಂತಹ ಸಮಯ, ಎಚ್ಚರವಾಗಿದ್ದು ಬೀಳಬೇಕಾದಂತ ಸಮಯ, ಪ್ರತಿಯೊಂದು ಆತ್ಮಗಳಿಗಾಗಿ ಹಂಬಲಿಸಿ ನಿನ್ನಲ್ಲಿ ಮರೆಯಿಡಬೇಕಾದಂತ ಸಮಯ. ದೇವರ ಮಕ್ಕಳಾದಂತ ನಾವು ಈ ಸಮಯವನ್ನ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವುದಕ್ಕೆ ಕಳೆಯುವಂತೆ ಕೃಪೆ ತೋರು. ಎಲ್ಲರನ್ನ ಬಲಪಡಿಸು, ಆಧರಿಸು, ಪರಾಮರಿಸು. ನಿಶ್ಚಿತವಾಗಲಿ ಕೂಟದಲ್ಲಿ ಬಂದು ಸೇರಿಕೊಂಡು ಈ ಸೇವೆಯ ಭಾರವನ್ನು ಹೊತ್ತುಕೊಂಡು ನಿನ್ನನ್ನು ಘನಪಡಿಸುವಂತೆ, ನಿನ್ನನ್ನು ಮಹಿಮೆ ಪಡಿಸುವಂತೆ ಈ ಭೂಮಿ ಮೇಲೆ ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ನಡೆಸಿ ನೀನು ಸತ್ಯ ದೇವರು, ನಿತ್ಯ ಜೀವ ಎಂಬುದನ್ನ ಸ್ವಾಮಿ ಸಾಬೀತು ಮಾಡ್ಲಿಕ್ಕಾಗುವಂತೆ, ಆ ನಿತ್ಯ ಜೀವವನ್ನು ಅನೇಕರ ಜೀವಿತದಲ್ಲಿ ತುಂಬಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ನನ್ನನ್ನು, ಕುಟುಂಬ ಮಕ್ಕಳನ್ನು, ಸುಚೇಂದ್ರರು, ಮೊಮ್ಮಕ್ಕಳನ್ನ ನಷ್ಟಪಡಿಸ್ತೇನೆ. ಕೊಟ್ಟಂತ ಸಭೆಯನ್ನ, ಸೇವೆಯನ್ನು ನಷ್ಟಪಡಿಸ್ತೇನೆ. ನಮ್ಮನ್ನು ಆಶೀರ್ವದಿಸು, ಅಭಿವೃದ್ಧಿಪಡಿಸು, ನಿನ್ನ ಜೀವನ ಮಾಡಿದೆಲ್ಲ ಮೇಲಿಗಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇನೆ ಸ್ವಾಮಿ. ವಿಶೇಷವಾಗಿ ಮುಂದಿನ ದಿನಮಾನಗಳಲ್ಲಿ ಭಾರತ ದೇಶದ ಚುನಾವಣೆ ನಡೆಯುತ್ತಿರುವಾಗ ಕರ್ತನಿಗೆ ಮುಂದಿನ ಉತ್ತಮವಾದ ಸರ್ಕಾರಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಉತ್ತಮವಾದ ನಾಯಕರನ್ನು ಆರಿಸಿಕೊಂಡು ಉತ್ತಮವಾದ ಸರ್ಕಾರವನ್ನು ಅನುಗ್ರಹಿಸಿ ನಿನ್ನ ಸೇವೆ ಇನ್ನಷ್ಟು ಅತ್ಯದ್ಭುತವಾಗಿ ನಡೀಲಿಕ್ಕಾಗುವಂತೆ, ನಿನ್ನ ಸೇವೆ ವಿಸ್ತರಿಸಲಿಕ್ಕಾಗುವಂತೆ, ನಿನ್ನ ರಾಜ್ಯಕ್ಕಾಗಿ ಭಾರತ ದೇಶವು ಸ್ವಾಮಿ ಸಿದ್ಧವಾಗ್ಲಿಕ್ಕಾಗುವಂತೆ ಕಾರ್ಯ ಮಾಡಬೇಕಾಗಿ ನಮಗೋಸ್ಕರ ಕಲ್ವಾರಿ ಸಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗುನು ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸಿ, ಯಾಕೆಂದರೆ ರಾಜ್ಯವು ಬಲವು ಸದಾ ಕಾಲ ನೆನದೇ ಸ್ವಾಮಿ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ದೇವರ ಅನುಮತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಈ ಕೂಟದಲ್ಲಿ ಭಾಗವಹಿಸಿದಂತೆ ಎಲ್ಲಾ ನಿನ್ನ ಪ್ರಿಯರ ಸಂಕಟ, ಅವರ ಕುಟುಂಬ ಮಕ್ಕಳ ಸಂಕಟ ಹಾಗೂ ಈ ಕೂಟದಲ್ಲಿ ಭಾಗವಹಿಸಲಿಕ್ಕೆ ಸ್ವಾಮಿ ಆಗದೆ ಎಚ್ಚರವಾಗಿದ್ದು ಪ್ರಾರ್ಥಿಸುತ್ತಿರುವಂತಹ ಮಕ್ಕಳ ಸಂಕಟ
ಈ ಕೂಟದ ಮುಖಾಂತರವಾಗಿ ಸ್ವಾಮಿ ನಿನ್ನ ಸಂದೇಶವನ್ನು ಲಾಲಿಸುವಂತ ಮಕ್ಕಳ ಸಂಘ ಎಷ್ಟೋ ಕಷ್ಟ, ಕಾಯಿಲೆ, ಬಾಧೆ, ಬಂಧನಗಳಿಂದ ಬಿಡುಗಡೆಗಾಗಿ ನಿನ್ನನ್ನು ಎದುರು ನೋಡ್ತಿರುವಂತ ಎಲ್ಲಾ ಭಕ್ತರ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. Amen. Thank you, Pastor. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಷ್ಟು ಹೊತ್ತು ದೇವರ ಕೃಪಾ ಸನ್ನಿಧಾನದಲ್ಲಿ ಕುಳಿತು ದೇವರ ಚಿತ್ತವನ್ನ ನೆರವೇರಿಸಲು ಸಮಯವನ್ನು ಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳುವ ಹಾಗೆ ದಿನನಿತ್ಯವೂ ನಮ್ಮನ್ನು ಬಲಪಡಿಸಿ ನನ್ನ ಮಹಿಮೆಗಾಗಿ ನಮ್ಮನ್ನು ರೂಪಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ. Thank you, Pastor. Thank you. Thank you. Good morning, everybody. Thank you very much, Pastor. Good message. God bless us all. ಒಳ್ಳೆಯದಾಗಲಿ. ದೇವರು ನಮ್ಮನ್ನ ಈ ದಿನ ಆಶೀರ್ವಾದ ಮಾಡಿ. Thank you.